ನಿನ್ನ ದರ್ಶನಕ್ಕೆ ಸ್ವಾಮಿ ನಿನ್ನ ದರ್ಶನಕ್ಕೆ ಸ್ವರ್ಣ ಕ್ಷೇತ್ರ ಗುಡಿಯಲ್ಲಿರುವ ನಿನ್ನ ದರ್ಶನಕ್ಕೆ ನಿನ್ನ ದರ್ಶನಕ್ಕೆ ಸ್ವಾಮಿ ನಿನ್ನ ದರ್ಶನಕ್ಕೆ ಸ್ವರ್ಣ ಕ್ಷೇತ್ರ ಗುಡಿಯಲ್ಲಿರುವ ನಿನ್ನ ದರ್ಶನಕ್ಕೆ ಮಧ್ಯಾಹ್ನ ಕಾಲಗಳು ಹರಿಹರ ಶಾಸ್ತ್ರಾನುಸಂಧಾನವನ್ನಾಗಿ ಪೂಜಾ ಕೈಂಕರ್ಯ ಪುರಸ್ಸರ ಯಾವ ದೇವತಾರಾಧನೆ ದತ್ತ ಅಭಿಮಾನಿ ದೇವ ಸಂತೋಷ ಶಿವಾರಗೊಂಡು ಇವರ ರಾಜ್ಯದ ಕಲಾ ಸೇವೆಯನ್ನು ಪರ್ವರು ವೈಭವಪೇತವಾದ ನಾಟಕ ಆ ಭಕ್ತವರ್ಗ ವರ್ಗಿದ್ದು ಸಮಸ್ತ ದುರಿತನಾಶದಿಂದ ಪರಿಹಾರ ಮಬ್ಬಾದ ಕ್ಷೇಮ ಸ್ಥೈರ್ಯವಿದೆ ಅವರ ಐದಾರು ವಿಧರ ಬಿಟ್ಟ ಸಮರಾತ್ರಿ ಪುರಿಸ ಕಾಪಾಡಿಕೊಂಡದು ದುರ್ಗಾ ಪರಮೇಶ್ವರಿ ಮಹಾಗಣಪತಾನ ವರದಾ ಭವ ಭಕ್ತಗುಂಡ ಮಹಾಕಾಯ ಪ್ರಭಾ ನಿರ್ವಿಘ್ನ ಗುರುದೇವ ಸರ್ವಕಾರ್ಯೇ ಸರ್ವದಾ ತದೇವ ಮುಕ್ತಿಂ ದೈವ ಬಾಬಾ ಬಲಂ ಚಂದ್ರ ಬಲಂ ದೈವ ವಿದ್ಯಾ ಬಲಂ ದೈವ ಬಲಂ ದೈವ ಶ್ರೀ ಲಕ್ಷ್ಮೀಪದೇ ದೇವಿ ಪ್ರಕೃತಿವ ಶ್ರೀಗಾವಲಿ ಬ್ರಹ್ಮ ವಾದಾರ್ಯ ಗೋವಿಂದಾನಿ ಗೋವಿಂದ 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 ಗೋವಿಂದ
ಮತಿ ನೀಡಿ ಸಲಹಮ್ಮ ಭ್ರಾಮರಿ, ಮತಿ ನೀಡಿ ಸಲಹಮ್ಮ ಭ್ರಾಮರಿ, ಸುಮತಿ ನೀಡಿ ಸಲಹಮ್ಮ ಭ್ರಾಮರಿ. ಸಾರಮತಿ ವಿಚಾರಮತಿ ರಸಮತಿ ಸುಮತಿ ವಸುಮತಿ, ಸಾರಮತಿ ವಿಚಾರಮತಿ ರಸಮತಿ ಸುಮತಿ ವಸುಮತಿ, ಮತಿ ನೀಡಿ ಸಲಹಮ್ಮ ಭ್ರಾಮರಿ ಭ್ರಾಮರಿ. ಕಾಟಿಲಿನ ರಾಣಿ ಕರುಣಿ ನೀನು, ಜಟಿಲವ ತೊಡೆಯುವ ಕಾಮಧೇನು. ಕಾಟಿಲಿನ ರಾಣಿ ಕರುಣಿ ನೀನು, ಜಟಿಲವ ತೊಡೆಯುವ ಕಾಮಧೇನು. ಶಂಕೆಯ ಬಿಡಿಸೆ ಸಂಕಟ ಹರಿಸೆ ಶಾಂಭವಿ ಸುಂದರಿ ಶುಭಕರಿ ಹರಿತೆ, ಶಂಕೆಯ ಬಿಡಿಸೆ ಸಂಕಟ ಹರಿಸೆ ಶಾಂಭವಿ ಸುಂದರಿ ಶುಭಕರಿ ಹರಿತೆ. ಮತಿ ನೀಡಿ ಸಲಹಮ್ಮ ಭ್ರಾಮರಿ, ಸುಮತಿ ನೀಡಿ ಸಲಹಮ್ಮ ಭ್ರಾಮರಿ ಭ್ರಾಮರಿ. ಜಗಜನನಿ ದುರ್ಗೆ ಅಭವನ ರಾಣಿ, ಭವಸಾಗರವ ದಾಟಿ ಬದೋಣಿ. ಜಗಜನನಿ ದುರ್ಗೆ ಅಭವನ ರಾಣಿ, ಭವಸಾಗರವ ದಾಟಿ ಬದೋಣಿ. ಮೋಹವ ಬಿಡಿಸೆ ಮತ್ಸರ ಅಡಿಸೆ ಪಾರ್ವತಿ ಭಗವತಿ ಶಂಕರಿ ಮಾತೆ, ಮೋಹವ ಬಿಡಿಸೆ ಮತ್ಸರ ಅಡಿಸೆ ಪಾರ್ವತಿ ಭಗವತಿ ಶಂಕರಿ ಮಾತೆ. ಮತಿ ನೀಡಿ ಸಲಹಮ್ಮ ಭ್ರಾಮರಿ, ಮತಿ ನೀಡಿ ಸಲಹಮ್ಮ ಭ್ರಾಮರಿ, ಸುಮತಿ ನೀಡಿ ಸಲಹಮ್ಮ ಭ್ರಾಮರಿ. ಸಾರಮತಿ ವಿಚಾರಮತಿ ರಸಮತಿ ಸುಮತಿ ವಸುಮತಿ, ಸಾರಮತಿ ವಿಚಾರಮತಿ ರಸಮತಿ ಸುಮತಿ ವಸುಮತಿ, ಮತಿ ನೀಡಿ ಸಲಹಮ್ಮ ಭ್ರಾಮರಿ ಭ್ರಾಮರಿ. ದಯಮಾಡೆ ಭ್ರಮರಾಂಬಿಕೆ, ದಯಮಾಡೆ ಭ್ರಮರಾಂಬಿಕೆ, ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ. ದಯಮಾಡೆ ಭ್ರಮರಾಂಬಿಕೆ, ದಯಮಾಡೆ ಭ್ರಮರಾಂಬಿಕೆ. ಅಂದುಗೆ ಘಲ್ ಘಲ್ಲೆಂಬ ಚಂದ ಪಾದವನಿಟ್ಟು, ಅಂದುಗೆ ಘಲ್ ಘಲ್ಲೆಂಬ ಚಂದ ಪಾದವನಿಟ್ಟು, ಮಂದಹಾಸವ ಬೀರಿ ನೀ ಬಾರೆ
ಮಂದಹಾಸವ ಬೀರಿ ನೀ ಬಾರೆ ನಂದಿನಿ ತನಯೇ ಸುಂದರಿ ಲಲಿತೆ ನಂದಿನಿ ತನಯೇ ಸುಂದರಿ ಲಲಿತೆ ಶ್ರೀಕರಿ ಶುಭಕರಿ ದಯಾನಿ ಭವಾನಿ ಶಿವಾನಿ ದುರ್ಗೆ ದಯ ಮಾಡೆ ಭ್ರಮರಾಂಬಿಕೆ ದಯ ಮಾಡೆ ಭ್ರಮರಾಂಬಿಕೆ ರತ್ನ ಕಂಕಣ ಕಡಗ ಮುತ್ತಿನ ತೋಳ ಬೀಸಿ ರತ್ನ ಕಂಕಣ ಕಡಗ ಮುತ್ತಿನ ತೋಳ ಬೀಸಿ ಅತ್ತಿತ್ತ ನೋಡದೆ ನೀ ಬಾರೆ ಅತ್ತಿತ್ತ ನೋಡದೆ ನೀ ಬಾರೆ ಶಕ್ತಿ ಸ್ವರೂಪಿಣಿ ಶಂಕರಿ ಗೌರಿ ಶಕ್ತಿ ಸ್ವರೂಪಿಣಿ ಶಂಕರಿ ಗೌರಿ ಸುಮನಸ ವಂದಿತೆ ದಯಾನಿ ಭವಾನಿ ಶಿವಾನಿ ದುರ್ಗೆ ದಯ ಮಾಡೆ ಭ್ರಮರಾಂಬಿಕೆ ದಯ ಮಾಡೆ ಭ್ರಮರಾಂಬಿಕೆ ವಜ್ರ ಕಿರೀಟ ಕವಚ ಬೊಟ್ಟು ಮಾಣಿಕ್ಯ ಪದಕ ವಜ್ರ ಕಿರೀಟ ಕವಚ ಬೊಟ್ಟು ಮಾಣಿಕ್ಯ ಪದಕ ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ ನವಶಕ್ತಿ ಧಾರಿಣಿ ಹಾರವಿ ಆನಂದ ತೀರ್ಥ ಮುನಿವರಿಗೆ ಮಹಂತಮಾಮಿ ಅಂಗಾಚಾರ್ಯ ಕಾಂದಂಗೆ ಜಮನೇಯ ಶುಭಾಯ ಜೋಡ ಪುಂದಾರಿ ಗುಣಾತಿ ಮನೋದಾರಾಯಣ
श्री ज्ञानादेवाद वनवासिकाद दुर्गा गौरा नवकारेण सात्रोकात्रावण जगश्चाप्ति गुरुदेवां शिवस्तायं गुरुवातां पुण्यो देवं मुद्दारिकाराक्षं विष्णुं वन्दे सर्वलोकैकं नमो नारायण अंकरेण नारायण देवकरप्रदे श्री ಪರಿಸ್ಥಿತಿ ಮತ್ತು ಲೀಲಾವತಿಗಳ ಓಂ ಶ್ರೀ ಸತ್ಯನಾರಾಯಣ ఆయన కైతల బతుదానగా ఆయన జన్మ నెలసీల పోరందాజు మల్పರಿಗೆ అతనಗ సన్యాసులు ఎత్తుకేಳುವೆಗೆ ಭಾರಿ ಮಲ್ಲ ಸೌಕಾರನಾಕರು ಭಾರಿ ಮಲ್ಲ ಯೋಗ್ಯದಾವಂತೇರು ಭಾರಿ ಮಲ್ಲ ಭಾಗ್ಯದಾವಂತೇರು ಮಾತೆಲ್ಲ ಬರುತ್ತೇರು ನಿಖಲೊಂಜಿ ಹಡಗವನ್ನು ಇದರತ್ತ ಐಟನ್ ದಾದೊಂದು ಬರೋಲ್ಯ ಎಂಕಲ್ಲ ಹಡಗಡು ದಾದೊಂದು ನಿಕ್ಕದಾಗಿಯ ಸನ್ಯಾಸಿ ಬಣ್ಣ ಅರ್ಥ ಎಂಜಿನ ಮೂರೇನು ಬಿಟ್ಟನೆ ಸನ್ಯಾಸಿಂದ ಅರ್ಥ ಇವಾಗ ಬಡ ಸನ್ಯಾಸಿ ಮಾರ ಎಲ್ಲ ಹಡಗಡು ದಾದೊಂದು ನಿಕ್ಕದಾಯಿ ಎಂಕಲ್ಲ ಹಡಗಡು ತಪ್ಪ ಕೂಡ ಉಂಡು ಇಲ್ಲಡೆ ಮುರುಪೆರೆಗಳು ಒಂದು ಬಡತೆಗೆ ಅತನಗ ಕಡೆಲಾಡಿ ತಿಳಿಕಿನ ತಿರುಪಿ ಸತ್ಯಂ ಭವತು ದೇವತ ಪಂಡಿನ ಮಾತರಂಡತ್ತ ಸತ್ಯನೇ ಆದವು ಅಡಬಡತರಿಗೆ ಕರ್ಜನಲ ವಿರಮಗಡದ ಕಡಲ ಕಿನಾರೆ ಮುದಿಯತ್ತರ ಸೋದಿಜ್ಜಿ ಆಚಿಕೋಲ್ ತಾರಿತ್ತಿನ ಹಡಗ ಆಚಿಕೋಲ್ ಏರ್ತುಂಡು ಕಂಡಿಡ ಬಾಕಿಂಡ ತಪ್ಪಾಗುವ ನೀರೊಂದುಂಡು ಕರ್ಣ ತರದುರ್ಗದ ಸಾದು ಕಣ ಕಡಲ್ನ ನೀರಿನ ಕಣದ ತರ್ಗಿಲೊಂದು ರಜ್ಜನಲ ಸನ್ಯಾಸಿಗೆ ಮತ್ತದು ಉದ್ದಂಡ ನಮಸ್ಕಾರ ಅಂತೀರಿ ಎಂಗಳು ಮತ್ತೆ ತಪ್ಪಂಡು ಎಂಗಳ ಹಡಗಡು ಒಂದ ಬಂಗಾರು ಒಂದ ಬೆಳ್ಳಿ ಒಂದ ವಜ್ರ ಒಂದ ವೈಡೂರ್ಯ ಪೂರ ಒಂದೊಂದೇ ಎತ್ತುಂಡು ಅವನು ಪೂರ ಸರಿವಂತ ಕೊರಡು ಆದೆತ್ತ ಅಂಜಂಡ ಎನ್ನ ಪೂಜೆ ನಂಜಿ ಮರತುಳ್ಳ ತವೆ ನಂಜಿ ಮತ್ತಂಡ ಒಂದ ಪೂಜೆ ಇಂದ್ರಾದ ಅಷ್ಟ ದಿಕ್ಪಾಲಕರು ವೇತುತ್ವ ಮಲ್ಲ ಪೂಜೆನ ಮರತುಪ್ಪನಗ ನರಮಣಿಗಳು ಮಡುವತ್ತಿನ ಯಾನಂಜಿ ಪೂಜೆ ಮರಪನ ಮಲ್ಲೆ ನಾಗೆ ನನಗೆ ನಿನ್ನ ಬಾಬದ ಬಡಪನ ನಲ್ಲ ಜಿಂಜಿಜಿ ನಲ್ಲ ಜಿಂಜಲ ಬಾಕಿಂಡು ಯಥಾಸ್ಥಿತಿ ಆಪುಂಡು ಹೆಚ್ಚಿಗೆ ನನ್ನ ಕಿನ್ಕೆರೆ ಗೊತ್ತುಜ್ಜಿ ಕೊಂಜಾವಲನ್ನ ಪೂಜೆ ಮಾಡ್ತೊಂದುಲ್ಲೇರು ಪೂರ ಸರಿಯಾಪುಂಡು ಲಕೊಂದು ಬೋಲ ಕಡಬರುವರಿಗೆ ಊರ್ ತಂಗಿ ಪ್ರಯಾಣದ ಬೆಳೆಸಾವಿರು ನನ್ನ ಮೂಲಾನಲದಾನೆ ಪುಣ್ಯಮೆದ ದಿನ ಕೊಂಜಾವಲ ರಕ್ತನೊಟ್ಟಿಗೂ ಭಯಭಕ್ತಿರ್ತಾರ ದೇವರನ್ನ ಪೂಜೆ ಮಾಡ್ತೊಂದುಲ್ಲೇರು ಅದನಾಗ ಕೆಲಸದ ಹಾಕೊಂಡು ಬಂದ ಬಂದವರಿಗೆ ನಮ್ಮ ಯಜಮಾನರನ್ನ ಹಾಕೊಂಡು ಬೈದೇರು ಅಡಕದ ವಿಷಾನ ಹಾಕೊಂಡು ನಿಖಲು ಅದೇ ಬರುಡಿಗೆ ಅಂತ ಅತ್ತ ಅಣ್ಣಲದಾನೆ ಮಗಳೆಡೆ ಒಟ್ಟಳಿಗೆ ನಮಗ ಇನ್ನು ಅಮ್ಮರೆ ಗೊತ್ತ ಕೋಪ ಹೆಚ್ಚ ಎತ್ಕೊಂಡ್ರೆ ಯಾನ್ ತುಂಬ ಒಂದೇ ಮಾಡೋಣ ಕೋಪವರು ಎತ್ಕೊಂಡ್ರೆ ಯಾನ್ ತುಂಬೋಪ ಈ ಪೂಜೆನ ಪೂರ ಮುಗಿತೊಂದು ಬಲ ಅಪ್ಪೆಲ್ಲ ಕೊಂದು ಗೋಪಾಲು ಮಗಳ ಅಂಡಲದಾನೆ ದೇಶದ ಮನೆಯಲ್ಲಿ ಖಂಡನೆಯನ್ನು ಕಣಜರ್ತು ಊದಿನ ಮಗಳ ಕಲಾವತಿನಃ ಐದು ಪಕ್ಕ ಖಂಡನೆಯಂದು ಬಂದು ನೆಡ್ತಾರ ತೂವಡು ಬಂಪನ ಜಾಮ ಹೊರ್ತಾರ ಪ್ರಸಾದ ನಲ್ಪನೆ ಬುದ್ದು ರಜ್ಜಲ ಕಡಲಗಿರ ಅಡಗೆ ಬತ್ತಿ ಎತ್ತೇರು ಮುಗುಲು ಬತ್ತಿ ಎತ್ತರ ಪುರುಷೋದಿಜ್ಜಿ ಆಕಾಶ ಮರಿಯಂತರ ಜಲೋದ್ಭವ ಹಾಕೊಂಡು ಬಿರುಗ ಅಡೆ ಹಾಕೊಂಡು ಅಡಗಿಡೀ ನೀರಿನ ಮುರ್ಕೊಂಡು ವ್ಯಾಪಾರದ ಅನುಭವಸ್ಥೆ ಆಗಿತ್ತಿ ಸಾಧುವಾಣರ ಮತದ ಕಿನಾರಿನ ಸೇರುವೆ ಸುಂದರಿ ಅಡಗಡೆ ವಾಕ್ಯಾಪಿ ಒಂದೇ ಮುರ್ತಾನರ ಸುಂದರಿ ತೋಜ್ಜಿ ಮುಗೊಂದೆ ಮುರ್ತಾನರ ಸುಂದರಿ ತೋಜ್ಜಿ ಸುಂದರನ ಕಥೆ ಮುಗಿಲಕನೆ ಎಂದು ತೀರ್ಮಾನ ಹಾಕೊಂಡು ನನ್ನ ಊರದ ಗುರ್ಕಾರನಾಥರು ಕೂಡ ಸೇರುವೇರು ನನ್ನ ಪುನರ್ಜತ್ವದ ಅನುಮಲ್ಪಣೆಯಿಂದ ಎಲುತ್ತಿನ ಮತದಾನಗ ಮದ್ಮೆದಾರಿ ಭಾರತನ ಕಾಣದ ಕಡ ಉಂಡು ಅವೇನ ಕಾಣತದ ಸ್ಮಶಾನ ಸ್ಥಾನ ಸ್ಮಶಾನ ಸಿಂಗಾರಾದಲ್ಲಿ ಅನ್ನುವಂಥದ್ದು ಕಾಸ್ಟ್ ಕೊಡೋದು ಇದು ಗೊತ್ತಾವಣಿ ತೀರ್ಮಾನ ಹಾಕೊಂಡು ಕಾಷ್ಟಪುರ ಗುರುದಾನಗ ಕಣ್ಣನ ಕಣ್ಣನೇಳೆ ತೂವಡು ಬಂಪನ ದಾಮ ಹೊರತಾರ ಮತಿ ಎತ್ತದಾನಗ ತೂಪಡಿ ಹೆಚ್ಚಿನ ಕಣ್ಣನೇಳೆ ಕಳೆ ಚಿತ್ರ ದುಃಖರ್ತಾರ ಗಳ 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 ಬುಲ್ಕಂಡ ಬುಲ್ತನ್ವಲ ಕಲಾವತಿ ನನ್ನ ಬಾಕಿಯರ ದಿನಂಜನಾರ ಮನಗ ದುಮ್ಮದ ಕಾರಣಿ ಪದ್ಧತಿ ಸತಿ ಸಾಗ ಮನ ಪದ್ಧತಿ ಕಣ್ಣನೇನ ಸೈತೆಯನ್ನಾಡ ಒಡೆದಿಲ್ಲ ವೇಚಿತೆಗೆ ಮುರಿದು ಸೈಯೋದು ಅಯ್ಯೋ ಮತ್ತೆ ಎಂಕೋಸ್ಕರ ಬದುಕೊಡಿ ಎಂಕಪ್ಪುಡಿ ಒತ್ತಿ ಮಗಳ ಅಲರ್ತಾರ ಈ ಸೈತಾನ್ನ ಅಂದ್ರೆ ಏನು ಗತಿ ಎತ್ತಿದಾಗಿ ಅಮ್ಮ ವಿತ್ತರನ್ ಗೊತ್ತಲು ಆದಿತ್ಯ ಹರೇನಾಥಿ ಹರೇನಾಥಿ ಬ್ರಹ್ಮನಾಥಿ ಸುರೇನಥಿ ಕಲಾಕ ವಿಕಿರಾನೇನ ಪರಿಷ್ಠಂದ ಶಕ್ಯ ತಂದರ
ಹರಿಹರ ಬ್ರಹ್ಮಾದಿಡೆ ಅವಳು ಇಂದ್ರಾದಷ್ಟ ದಿಕ್ಪಾಲಕರಾವಡಂದರ ನಮ್ಮ ಹಣೆಟ್ಟು ಬರುತ್ತಿನ ಬರವುಂಡಂತೆ ನೀನು ಏನೆಂದರೆ ಸಾಧ್ಯಜ್ಜಿ ದೇವರನ್ನ ಹಣೆಟ್ಟು ಬರುತ್ತೀನಿ ಹೀಗೆ ಅನ್ನುತ್ತಾರ ಅವು ಅದೇ ತಿರುಡು ಹೀಗೆ ನನ್ನ ತಡೆಕೊಂಡು ಗುರುತಿಯನ್ನು ಬರದೆ ಒಂದೇವರನ್ನ ಕಲಾವತಿ ಇಂದ್ರಾಮಣಗ ಕೊನೆಯನ್ನ ಜನ್ಮವು ಕಾರಣೀಕರಾಗಿ ದೇವರನ್ನಿಟ್ಟುಕೊಂಡಾಡ ಆಂಡಲ ಮಲ್ಲಜ್ಜಿ ನನಗೆ ಜನ್ಮಡಿ ಯಾರು ಬರ್ತಾನೆ ಎಂದು ಗಂಟೆ ಸುತ್ತಲು ಬರಸಲಾಗ್ತು ಮಕ್ಕಳಾಗ ಸುಡಮ್ಮನ ಮನಸ್ಸು ಕೇಳಿಸಿ ಅಮ್ಮೆ ಪಾರು ಅಮ್ಮ ಉತ್ತರ ಗರ್ಪಲು ಹರೇನಾಥಿ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಈ ಶರೀರ ಮಾಡ್ಕೊಂಡು ಶಾಶ್ವತ ತೊಂದರೆ ಈ ವೈಭವಗಳ ಒಂದಿನ ಶಾಶ್ವತ ಜೀವಮಾನದ ಕರ್ತವ್ಯ ಆದಿತ್ಯನ ಧರ್ಮ ನೋರಿಪುನ ಇರಿನ ಪಿತೃ ಧರ್ಮ ಇರು ಯಾರು ಬದುಕೊಡುವಂತ ಕಾಪುನ ಸಮ ಅಂಡ ಎನ್ನ ಜತ್ತತ್ತೆ ಎನ್ನ ಪತಿವೃತ ಧರ್ಮ ಏಪು ಎನ್ನ ಖಂಡನೆಯನ್ನು ನಾನು ಕಳೆಯೊಂದಾತಂದ ನನ್ನ ಬದುಕಿಯರ ಸಾಧ್ಯಜ್ಜಿ ಚಿತಾ ಪ್ರವೇಶ ಖಂಡನೆಯ ಕಣ್ಣಗೆತ್ತು ದೂತ ವಿನಃ ಐಲ್ವಕ ಖಂಡನೆ ದೂಪಣ ಯೋಗ್ಯದಲ್ಲ ಭಾಗ್ಯದ ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸೂನಿ ಹೇ ಮನವೇ ನಮಸ್ಕೂತ್ಯಾಯ ಮಂಗಳಾಯ ಉದಾಯನ ಗುರು ಚಕ್ರಧಾರಾಹೇ ನಮಃ ಆದಿತ್ಯಾಯ ನಮಗ್ರಹ ಪ್ರಸನ್ನ ಅಂತ ಬಟ್ಟದು ಪೂಜಾಂತ್ಯ ಕಾಲಡು ದೇವಿಯರ ಪ್ರಸನ್ನ ಚಿತ್ತೊಡುತ್ತರಿಗೆ ಭಕ್ತ ಶುದ್ಧರ್ದಾರ ಭಕ್ತವರ್ಗ ದೇವರಡಿಂಚಿನ ನಟ್ಟುಳೇರು ಅದನ್ನು ದೇವರ ಅನುಗ್ರಹ ಮಕ್ಕಳು ಬಂದರೆ ಶಾಸ್ತ್ರ ವಿಹಿತ ಅನುದಾರ ವಿಶೇಷವಾದ ನಮ್ಮ ವರ್ಷ ಪ್ರತಿ ಮತ್ತೊಂದು ಪುನಃ ಸಾಮೂಹಿಕ ಸತ್ಯನಾರಾಯಣ ದೇವರನ್ನ ಪೂಜೆಯನ್ನು ಮತ್ತೊಂದು ವರ್ಗ ಮಾಡ್ಕೊಳ್ಳೋ ಚಿತ್ರಕಾರ ಸ್ವಾಮಿ ಸಮುದ್ರ ಆಲಾಕನ ಮತ್ತು ಗುರಿಂಚಿಟ್ಟು ಧ್ಯಾನ ಆಲಾಕನಾದಿ ಷೋಡಶೋಪಚಾರ ಪೂಜಾರಾಧನೆಯನ್ನ ಜಲಗಂಧ ಧೂಪ ದೀಪ ನೈವೇದ್ಯಾದಿ ಪಂಚೋಪಚಾರ ಪೂಜಾರಾಧನೆಂತಾವಲ್ಲ ಸ್ಮರಣಂ ಕೀರ್ತನಂ ವಿಷ್ಣು ಒಂದು ಭಕ್ತಿರು ಸಮಷ್ಟಿಡು ಮಲ್ಪಾಂಚಿ ಸತ್ಯನಾರಾಯಣ ದೇವರನ್ನ ಪೂಜೆ ದೇವರನ್ನ ಚಿತ್ರ ಬಂದಿದ್ದು ಐದು ಮನಸ್ಸುಗಳು ವರ್ಣಕನೆ ದುಃಖ ಶುಲ್ಕಾದಿ ಗಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂಪದಿಗರಂ ಸರ್ವತ್ರ ವಿಜಯಪುರ ಮನುಷ್ಯ ಅರ್ಪಣ ದುಃಖ ಶುಲ್ಕಾದಿಗಳನ್ನು ಕೂಡ ನಿವಾರಣೆ ಮಾಡ್ಕೊಂಡು ಅನ್ನೋದಾರ ಪ್ರತಿಯೊರೆಗಳ ಮರ್ಪಿಂಚಿತ್ರ ಸಮಸ್ತ ದುಷ್ಟಾರ್ಪಣೆ ಗ್ರಹತಾ ದೋಷಗಳು ರೋಗಬೋದು ತಂದಾಡ ಅవి ಪೂರ ಸಮರವಂತಾರ್ಪಟ್ಟು ಇಷ್ಟಾರ್ಥನ ಪರಮಾತ್ರ ಮತ್ತದು ಮಾತೆರೆಗಳ ಬುಡುತ್ತಿನ ಮಾನಸಿಕ ನೆಮ್ಮದಿನ ದೇಹವು ಬುಡುತ್ತಿನ ದೈಹಿಕ ಆರೋಗ್ಯನ್ನ ಆರ್ಥಿಕ ಅರ್ಥ ಸಂಪತ್ತನ್ನ ಮನವಿತ್ತಾಪಿಂಚಿತ್ತನ ಆ ಸರ್ವೇಶ್ವರ ಸೇವೆಯನ್ನ ಪುರ್ಣ ಮಲ್ಪನ ಯೋಗ್ಯದನ್ನು ನಂಗೆ ಮಾತೆರೆಗಳ ಅಂತರ ಮತ್ತದು ಮಾತನ ಮನೆಯನ್ನು ಎಡ್ಡಬತ್ತು ನಡಬುದು ಆ ಸತ್ಯನಾರಾಯಣ ದೇವರನ್ನ ಪೂಜೆದ ಸಂಪೂರ್ಣ ಫಲ ನಂಗೆ ಅನುಗ್ರಹಿಸಿಕೊಳ್ಳುವುದು ಬೆಳೆದು ಗ್ರಾಮ ದೇವರಿಡ ಇಷ್ಟ ದೇವರಿಡ ಕುಲದೇವರಿಡ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಿಡ ಪ್ರಸನ್ನ ಕಾರಣ ಭಕ್ತಿ ಸಿದ್ಧರದಾರ ಪ್ರಾರ್ಥನಾ ಮಾಡಿ ನಮಸ್ತೆ ಸತ್ಯದೇವಾಯ ನಮಸ್ತೆ ಕರುಣಾಕರ ನಮಸ್ತೆ ಸತ್ಯಭಾಗೇಶ ನಮಸ್ತೆ ಸತ್ಯದೈ ಪ್ರಭೋ ಸತ್ಯನಾರಾಯಣಂತೆ ಬ್ರಹ್ಮಂದೇ ಕಾಮನಂ ಪ್ರಭೋ ಲೀಲಯಾವತು ನಿಂಬಂತೆ ಏನು ತಪ್ಪೇ ನಮೋ ನಮಃ ಸತ್ಯನಾರಾಯಣಪ್ಪಾನುಂಧೇ ನಮಃ ಪ್ರಾರ್ಥನಾ ನಮಪ್ಪಯ ಗೋವಿಂದಾಳು ಗೋವಿಂದ ಹೋಗಿ ಬೀದಿಗೆ ಬಂದ ಅರಸಗೆ ಅಂದು ರಾಜ್ಯವ ತಂದ ರಾಜ್ಯವು ಹೋಗಿ ಬೀದಿಗೆ ಬಂದ ಅರಸಗೆ ಅಂದು ರಾಜ್ಯವ ತಂದ ಪೂಜಿಸೆ ಮರೆತ ವರ್ತಕನನ್ನು ಪೂಜಿಸೆ ಮರೆತ ವರ್ತಕನನ್ನು ಕಾರಾಗೃಹದಲ್ಲಿ ನಿಲ್ಲಿಸಿದ ಆರಾಧಿಸುನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸುನಿ ಹೇ ಮನವೇ
ಪ್ರಸಾದವನ್ನು ಭುಂಜಿಸಿ ಮರೆತ ಹೆಣ್ಣಿಗೆ ಅಂದು ಪಾಠ ಕಲಿಸಿದ ಪ್ರಸಾದವನ್ನು ಭುಂಜಿಸಿ ಮರೆತ ಹೆಣ್ಣಿಗೆ ಅಂದು ಪಾಠ ಕಲಿಸಿದ ತನ್ನನು ನಂಬಿ ನಿಂತವರ ತನ್ನನು ನಂಬಿ ನಿಂತವರ ಬಾಳನು ಜೇನಿನ ಹೊಡೆ ಮಾಡಿದ ಆರಾಧಿಸು ನೀ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸು ನೀ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸು ನೀ ಹೇ ಮನವೇ. ಬೇಡಿದ ವರಗಳ ಸಿದ್ಧಿಸುವ ಪಾಡಿದ ಜೀವವ ವೃದ್ಧಿಸುವ ಬೇಡಿದ ವರಗಳ ಸಿದ್ಧಿಸುವ ಪಾಡಿದ ಜೀವವ ವೃದ್ಧಿಸುವ ಪಾಗಲು ಭಕುತ ನೀಗುತ ದುರಿತ ನಿತ್ಯವು ಗೈದೊಡೆ ಸತ್ಯದಿ ವ್ರತವ ಕಾಯುವ ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಬೇಡಿದ ವರಗಳ ಸಿದ್ಧಿಸುವ ಮಾಡಿದ ಜೀವವ ವೃದ್ಧಿಸುವ ಬಾಗಲು ಭಕುತ ನೀಗುತ ದುರಿತ ನಿತ್ಯವು ಗೈದೊಡೆ ಸತ್ಯದಿ ವ್ರತವ ಕಾಯುವ ಶ್ರೀ ಸತ್ಯನಾರಾಯಣ. ബാക്കിലുതെത്തത് സിരിമോനെ തോജാല കട്ടിലുതപ്പേ ദർശന കൊരുല ഉപ്പദ്ധയുടെ കൊർലൈത്തവാദ് ബലമ്മ ബാക്കിലുതെത്തത് സിരിമോനെ തോജാല കട്ടിലുതപ്പേ ದರುಶನ ಕೊರುಲ ಪುಪ್ಪದ್ದೈಡೆ ಪೊರ್ಲೈತವಾದ್ ಬಲಮ್ಮ ಬಾಕಿಲುದೆತ್ತದು ಸಿರಿಮೋನೆ ತೋಜಾಲ ಕಟಿಲುದಪ್ಪೆ ದರುಶನ ಕೊರುಲ
ದೇವಿಯರ್ನ ನಾಮ ಸ್ಮರಣ ಭಕ್ತಿದೀದು ಮಲ್ಪುವೆಮ್ಮ ದೇವಿಯರ್ನ ನಾಮ ಸ್ಮರಣ ಭಕ್ತಿದೀದು ಮಲ್ಪುವೆಮ್ಮ ಕರುಣೆದೀದು ಕಾಪುಲೆಮ್ಮ ಕರುಣೆದೀದು ಕಾಪುಲೆಮ್ಮ ದೇವಿ ಭ್ರಾಮರಿ ದೇವಿ ನಾಮ ಸ್ಮರಣ ಭಕ್ತಿದೀದು ಮಲ್ಪುವೆಮ್ಮ ಹಗಲೇನು ಇರುಳೇನು ದೇವಿ ನಿನ್ನ ಕರುಣೆ ಮಳೆಗೆ ಭುವಿಯೇನು ದಿವಿಯೇನು ಮಾತೆ ನಿನ್ನ ಬರದ ಹೊಳೆಗೆ ಹಗಲೇನು ಇರುಳೇನು ದೇವಿ ನಿನ್ನ ಕರುಣೆ ಮಳೆಗೆ ಭುವಿಯೇನು ದಿವಿಯೇನು ಮಾತೆ ನಿನ್ನ ಬರದ ಹೊಳೆಗೆ ಅನ್ನಪೂರ್ಣೆಯೇ ಜಗದಂಬಿಕೆ ನಮ್ಮ ವಂದನೆ ನಿನ್ನ ಪಾದಕ್ಕೆ ಅನ್ನಪೂರ್ಣೆಯೇ ಜಗದಂಬಿಕೆ ನಮ್ಮ ವಂದನೆ ನಿನ್ನ ಪಾದಕ್ಕೆ ಹಗಲೇನು ಇರುಳೇನು ದೇವಿ ನಿನ್ನ ಕರುಣೆ ಮಳೆಗೆ
ಫ್ರೆಂಡ್ ಸರ್ಕಲ್ನ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾರೆ. ನ್ಯೂ ಫ್ರೆಂಡ್ ಸರ್ಕಲ್ನ ಸದಸ್ಯರು विभ्रजीमूतवायुं दिनमनिशत तेजो दत्त भक्ते सीतार्थं कमतरज विनाशो बोधरो हरिजो कमलज सुरस्तोत्रं वेदवेद्यं नमामि ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬೋನಿದ್ಯಾ ಕೈ ಮುಗಿದು ಅಂಬುಜಾಸನ ವಾಣಿಯರಗ ಪಾದ ಭುಜಗೆ ಬಡಬಡುದ ಧ್ವನಿಪೆನಿ ಕಥಾಮೃತವ
ವಾರಿಣಿಗೆ ಕರುಣದಿ ತಾಯೇ ದಯ ಸಾಗರೆಯೇ ಪಟ್ಟಿಯುತ್ತ ಭಯವನ್ನು ಬರೆಗೊಂಡೆ ಅಧಿಭೂತದಿಂದ ಜಯದು ಜಯದು ಆದಿಮಾಯೇ ಅಮ್ಮ ಅಮ್ಮ ಯಾತಕ್ಕೆ ಜನ್ಮವನಿಗೆ ಉಂಟು ಮಾತೆ ನೀ ಬಿಡು ಪುತ ಸಕಲವನು ಸಂಪ್ರೀತಿಯ ರಕ್ಷಿಸಬೇಕು ನಮ್ಮನು ಜಯತು ಜಯತು ಆದಿಮಾನು ಅಖಂಡವಾದಂತಹ ಜಲರಾಶಿ ನಮಗೂ ಗೊತ್ತಿರುವ ಕಾರ್ಯಕರ್ತನೆ ಈ ಮಧ್ಯೆ ಮೂರ್ತಿಗಳಾದಂತಹ ನಾವು ನಮ್ಮ ಅಸ್ತಿತ್ವವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಅಯೋಮಯ ಸ್ಥಿತಿಯಲ್ಲಿ ಇದ್ದವರು. ಅದೇ ವೇಳೆಗೆ ಅಭೋಮಗಳಿಂದ ಓಂಕಾರ ನಿನಾದವನ್ನು ಕೇಳಿ ಬಂತು. ಅಮ್ಮ, ಬೆಳಕಿನಲ್ಲಿ ಶಬ್ದವೇ ಬೆಳಕಾಗಿ ಪರಿಣಮಿಸಿದೋ ಎಂಬಂತೆ ಆ ಓಂಕಾರವೇ ಪರಿವರ್ತನೆ ಹೊಂದಿ ಆಕಾರವನ್ನು ಭವ್ಯವೂ ದಿವ್ಯವೂ ಸುಂದರವೂ ಆದಂತಹ ಮೂರ್ತಿಯಾಗಿ ನಮ್ಮ ಕಣ್ಣಂತೆ ಕುಂಬಳಿಸ್ತಾ ಇತ್ತು. ನಾದಮಯನು ಓಂಕಾರರೂಪಿಣಿ ಕೂಡಿ ನಿನ್ನನ್ನು ಕಂಡಾಗ ಭಯ ದೂರವಾಗುವುದರೊಂದಿಗೆ ಕೆಲವು ಸಂದೇಹಗಳು ಮೂಡುತ್ತಾ ಇವೆ. ನಮ್ಮ ಶಿಷ್ಯರು ಯಾಕಾಯ್ತು, ಮುಂದೆ ನಾವೇನು ಮಾಡಬೇಕು ಎಲ್ಲವನ್ನೂ ಹೇಳಿ ಉತ್ತರಿಸಬೇಕು. ನೀನಲ್ಲದೆ ಅನ್ಯರಾರಿಗರು ತಾಯೇ ತಾಯೇ ನೀನಲ್ಲದೆ ಅನ್ಯರಾರಿಗರು ನಮಗಾನುರಾಗದೊಳಿನ್ನು ರಕ್ಷಿಸುವವರು ನಾವೇ ಹೀನರಾಗಿರಲು ತಾಯೇ ನೀನಿತ್ತು ಸುಜನ ಮುರೆದೆ ಕೃಪೆಯೊಳು ಜಯತು ಜಯತು ಆದಿಮಾಯೇ ತಾಯೇ ಜಯ ಜಯ
ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಣ್ಣೀರು ಹರಿಸುತ್ತಿರುವ ಓ ನನ್ನ ಮಕ್ಕಳೇ, ಹೇಳಿರಿ ಎದ್ದೇಳಿರಿ, ಧೈರ್ಯವನ್ನು ತಾಳಿ ಮಕ್ಕಳೇ. ನಿಮ್ಮ ಚರಣಕ್ಕೆ ಕಾರಣೀಕರ್ತಲು ನಾನು. ಆದ್ದರಿಂದ ಮೊದಲಾಗಿ ಒಬ್ಬರಿಗೊಂದೊಂದು ಹೆಸರನ್ನೆನಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ವಿಷ್ಣು, ನೇತ್ರಧಾರಿವಾಗಿ ಶ್ವೇತವರ್ಣದಿಂದ ರಂಜಿಸುವ ನೀನೇ ಈಶ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯಗಳಾಗಬೇಕಾಗಿದೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಇರುವುದಕ್ಕೆ ಯೋಗ್ಯವಾದ ಕ್ಷೇತ್ರವನ್ನು ಅನುಭವಿಸುವವಳಿದ್ದೇನೆ. ಮತ್ತೆ ರಾಜದ ಗುಣದಿಗೆ ನಿತ್ಯ ಸೃಜಿಸಲಿ ವಿಧಾನನು ಸಾಧಿಸವೆಂದು ಕರೆಯು ಕೊರೆಯೇ. ಮಗನೇ ಬ್ರಹ್ಮ ರಾಜಸ ಗುಣಭರಿತರಾಗಿ ಸತ್ಯಲೋಕದಲ್ಲಿ ಇದ್ದು ಶಿಷ್ಯ ಕಾರ್ಯವನ್ನು ಮಾಡು. ವಿಷ್ಣು ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿ ಇದ್ದು ಪಾಲನೆಯ ಕಾರ್ಯವನ್ನು ಮಾಡು. ಈಶಾ ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿ ಇದ್ದು ಲಯದ ಕಾರ್ಯವನ್ನು ಮಾಡು. ಮಗನೇ, ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಮಕ್ಕಳೇ, ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸಬೇಡಿ. ಕಷ್ಟ ಕಾಲದಲ್ಲಿ ಏಕೋ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿರಿ ಎಂದಾದ್ರೆ ಪ್ರತ್ಯಕ್ಷರಾಗಿಯೋ ಪರೋಕ್ಷರಾಗಿಯೋ ಬಂದು ನಿಮ್ಮೆಲ್ಲರ ಕಷ್ಟವನ್ನು ಬಗೆಹರಿಸುತ್ತೇನೆ. ಶುಭವಾಗಲಿ. ಒಂದು ಚಿತ್ರವನ್ನು ಪಾತ್ರವನ್ನು
ರೂಪಿಸಂತಹ ಆಕೆ ಮರೆಯಾಗಿ ಹೋದ್ದು. ಕಣ್ಮುಂದೆ ಆಕೆ ಇಲ್ಲ ಇದ್ರು ಆ ದೃಶ್ಯ ಈಗಲೂ ಕಣ್ಣ ಕೊನೆಯಂಚಿನಲ್ಲಿ ನಿಂತಹ ಮಗನೇ ಬ್ರಹ್ಮ ಸೃಷ್ಟಿಸು. ಮೈ ರೋಮಾಂಚನ ಆಯಿತು ನನಗೆ. ಈಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಕೊಟ್ಟಿದ್ದಾಳೆ, ಹಾಗೆಂದು ನಿಮಗೂ ಕೊಟ್ಟಿದ್ದಾಳೆ. ಬೇಕಾದಂತಹ ಅರಿವುಂಟು, ಅರಿವಿದ್ರೆ ಸಾಕು. ಸರಿಯಾದ ದಿಕ್ಕಿನಲ್ಲಿ ಅದನ್ನು ಹರಿಯ ಬುದ್ಧಿ ಇದು ನಾರಾಯಣ ಈಶಾಯ ಇರುವವರು ಮೂವರು, ಪ್ರತ್ಯೇಕ ಕಾರ್ಯ ಪ್ರತ್ಯೇಕ ಕ್ಷೇತ್ರ. ಆದರೂ ಎಲ್ಲ ಒಂದು ಪ್ರಶ್ನೆ ಉಂಟು. ಅಮ್ಮನ ಮಾತನ್ನು ಈಡೇರಿಸಲಿಕ್ಕಾಗಿ ಸೃಷ್ಟಿಯ ಕಾರ್ಯಕ್ಕೆ ಭಕ್ತನ ಎತ್ತಿನ ಆ ಹೆಜ್ಜೆಯನ್ನು ಹಿಡಿದಿದ್ದೆ ಯಾಕೆ? ನಿಮ್ಮ ಕಡೆಗೆ ದೃಷ್ಟಿ ಹರಿಯುವುದು ಮುಖ್ಯದಿಂದ ಕುಳಿದಂತಹ ಆ ಜೀವ ನೋಡಿ ಕಂಡಾಗ ನಿಮ್ಮಲ್ಲಿ ಒಂದೆರಡು ಮಾತುಗಳನ್ನು ಆಡದೆ ಮುಂದೆ ಹೋದ್ರೆ ಸಮಸ್ಯೆ ಸಹಜವಾಗಿ ಬರಬಹುದು. ನನ್ನನ್ನು ಆ ಪ್ರಸಿದ್ಧಿಯ ಆ ಜನಾಂಗಕ್ಕೂ ಬರಬಹುದು. ಆದ್ದರಿಂದ ಆ ಸಮಸ್ಯೆ ಇರಬಾರದು ಎಂಬ ಭಾವನೆಯಿಂದ ವಿಲಮಿತ್ತಂ ಎಂಬಂತಹ ಒಂದು ನಿರ್ಣಯ ಮಾಡೋಣ ಅಂತ. ಬೇರೆ ಸೃಷ್ಟಿಯ ಕಾರ್ಯ ಪ್ರಧಾನವಾದುದು, ಆದ್ರಿಂದಲೇ ಆ ಕಾರ್ಯವನ್ನು ಅಮ್ಮನಿಗೆ ಕೊಟ್ಟಿದ್ದಾಳೆ ಎಂದಾದಾಗ ಪ್ರಾಧಾನ್ಯತೆಯನ್ನು ಹೊಂದಿದಂತಹ ಈ ಬ್ರಹ್ಮ ನಿಮಗಿಂತ ಹಿರಿಯನಾಗುವ ಸಾಧ್ಯತೆ ಉಂಟು. ಸಾಧ್ಯತೆ ಅಲ್ಲ, ಸಾಧ್ಯವೇ, ಖರ್ರೆಯೇ ಅದು. ಆದ್ದರಿಂದ ನನ್ನ ಹಿರಿತನವನ್ನು ಹಿರಿಯವರಾದಂತಹ ನೀವಿರುವರು ಒಪ್ಪಿಕೊಳ್ಳ. ಪದುಮಾಚ ನಗುತ್ತೆಂದ ಹೀಗೆ ನಡೆಸುವ ಕಾರ್ಯಕ್ಕೆ ಪದುಮಾಜದ ಕೂತೆಲ್ಲ ವಿಧಿಯೇ ನೀ ಸುಮ್ಮನೆ, ವಿಧಿಯೇ ನೀ ಸುಮ್ಮನೆ, ವಿಧಿಯೇ ಉತ್ಸಾಹಿತನಾಗಿಯೇ ಮೇಲೆತ್ತು ಹೊರಡುವಾಗ ಭಾವಿಸಿದ್ದ ಏನೋ ಒಂದು ದೊಡ್ಡ ವಿಷಯ ಹೇಳುವುದಕ್ಕೆ ಹೊರಟಿದ್ದಾನೆ ಬ್ರಹ್ಮ. ಅಲ್ಲದೆ ತನ್ನ ಕಾರ್ಯಕ್ಕಾಗಿ ಉತ್ಸುಕನಾಗಿ ಮುಂದುವರಿಯತೊಡಗಿದ್ದಾನೆ ಎನ್ನುವ ಹಾಗೆ ಮಾತಿನ ಕೊನೆಯಾದ ರೀತಿಯಿಂದ ನೋಡಿದರೆ ಈ ಮನಸ್ಸಿನಲ್ಲಿ ಏನೋ ಒಂದು ಉತ್ತೀಗ, ತನ್ನಯ ಮನದೊಳು ಏನೋ ಇದೆ, ಅದನ್ನು ಹೇಳುವುದಕ್ಕಾಗಿ ಸಮಯವನ್ನು ಉಪಯೋಗಿಸಿತ್ತು ಎನ್ನುವ ಹಾಗೆ. ನನಗಲ್ಲಿ ಆಯ್ದುಕೊಂಡಾಗ ಪ್ರತಿಕ್ರಿಯೆ ನೀಡುವುದಕ್ಕೆ ಸಿಕ್ಕಿದ್ದು ಒಂದೇ ವಿಷಯ. ಸೃಷ್ಟಿಪ ಕಾರ್ಯವ ಕರುಣಿಸಿರಲು ಮಾತೆಯು ಹಿರಿಯವ ನೈಸೆ ನಿಮ್ಮೋಳು ಅಥವಾ ನಮ್ಮೋಳು ಮರ ಎಲ್ಲವಿದು ಖರ್ರೆ. ಉದ್ಯೋಗ ಸಿಗುವ ತನಕ ಮೇಲೆ ಕೆಳಗೆ ನೋಡುತ್ತಾ ಏತಕ್ಕೆ ಜನ್ಮ ಹೊರಿತೆ, ನಮಗೆ ಏತರ ಕಾರ್ಯಗಳು ಇನ್ನೇನುಂಟು ಮಾತೆ, ನೀ ತಿಳುಹುತ್ತ ಸಕಲವ ಅನ್ನುವಂತೆ ದಯನೀಯ ಭಾವದಿಂದ ಮೂವರಿಗೆ ಒಟ್ಟಾಗಿ ಕೇಳಿಕೊಂಡವ ನೀನು. ಆಗ ಅಜ್ಞತೆ ಇತ್ತು, ಈಗ ಪ್ರಾಜ್ಞರಾದ ಮೇಲೆ ನಾವು ಹೋಗಿದೆ ನಾನು ಎನ್ನುವುದು ಬಂದಿದೆ ಎನ್ನುವಾಗ ಒಟ್ಟಿನಲ್ಲಿ ಕೆಲಸ ಸಿಕ್ಕಿದೆ ಎನ್ನುವಂತ ಒಂದು ಮತ ಬಿಟ್ಟರೆ ಬೇರೇನು ನೀರಿನಲ್ಲಿ ಕಾಣುವುದಿಲ್ಲ. ಸುಮ್ಮನೆ ಮದವ ನಾರಾಯಣ, ನಾನು ಎಂಬುದಿಲ್ಲದೆ ನಾವು ಎಂಬುದು ಆಗುವುದಿಲ್ಲ ತಾನೇ, ಹೇಗೋ ಅಲ್ವಾ? ಅಯ್ಯ, ಮದವನ್ನು ಕಲಿಯ ನನ್ನಲ್ಲಿ ನೀನು ಕಾಣಿಸಿದ್ದಲ್ವ? ಅಲ್ಲ, ಅಮ್ಮನೇ ಕೊಟ್ಟದ್ದು ಅದು. ಯಾಕಂದ್ರೆ ರಜೋಗುಣ ಪ್ರೇರಿತನಾದಂತಹ ನಾನು ನನ್ನ ಸೃಷ್ಟಿಯ ಕಾರ್ಯವನ್ನು ಮಾಡುವಲ್ಲಿ ಆ ಗುಣ ನನಗೆ ಸಹಕಾರಿಯಾಗ್ತದೆ. ಮತ್ತೆ ಅಹಂ ಎಂಬುದು ಜೀವಿತದ ಜೀವದ್ರವ್ಯವಾಗಿರುವಾಗ ನನ್ನನ್ನು ಸ್ವಲ್ಪ ಕಮ್ಮಿ ಉಂಟು ಬಿಡು. ಅಸ್ಥಾನದಲ್ಲಿ ಕಾಣಿಸಿದ ಕಾರಣವಾಗಿ ಬ್ರಹ್ಮನ ಹೇಳಿಕೆಯನ್ನು
ಒಪ್ಪುವುದಕ್ಕಾಗುವುದಿಲ್ಲ. ನಾನು ಕೇಳಿದ್ದು ಬಹಳ ಒಳ್ಳೆದಾಯ್ತು. ಯಾಕಂದ್ರೆ ನಿಮ್ಮಲ್ಲಿ ಕೇಳದೆ ನಾನು ಉದ್ಯೋಗಕ್ಕೆ ಮುಂದೆ ಹೋಗ್ತಿದ್ರೆ ನಾಳೆ ನೀವು ಹಿಂದಿನಿಂದ ಕಾಲಿನಿದ್ದಾಯ್ತು ಅಂತ ನಿನ್ನ ಆದ್ದರಿಂದ ಅಂತ ನಿನ್ನ ಅನುಮಾನ. ನನ್ನ ಅನುಭವ. ಇವತ್ತೇ ನಿಮ್ಮ ಮಕ್ಕಳ ಆ ಭಾವ ಏನು ಎಂಬುದಾಗಿ ಸುಧವಾಗಿ ತಿಳಿಯುವ ಹಾಗಾಯ್ತು. ಹೌದು, ಅಂತೂ ನನ್ನ ಮಾತು ನಿನಗೆ ಬದ್ಧ ಆಗಿದೆ. ಅಲ್ಲ, ನನಗೆ ಸಮ್ಮತಿ ಇಲ್ಲ ಅಂತ ಮಾತ್ರ ನಮ್ಮ ಅನ್ಬೇಡ, ನನಗೆ ಸಮ್ಮತಿ ಬೇಡ. ನೀನು ಸಮ್ಮತಿಸಿದ್ರು ಕೂಡ ಮೌನ ಸಮ್ಮತಿಯನ್ನು ಕೊಡ್ತಾ ಇದ್ದಾನೆ ಈಶ. ಸಾಕವನಿಗೆ ಮೃಣನಂದ ನಾಚನ ಲಯದಾಧಿಕಾರವ ಪಡೆದವ ನೀಸೆ ನಾನು ಸುಡುವೆನು ಸಕಲವ ಮುನಿಯಳಿಲ್ಲದರಿಂದ ಸುಡುವೆನು ಸಕಲವ ಮುನಿಯಳಿಲ್ಲದರಿಂದ ದೃಢದೊಳಧಿಗನಿಂದನು ಎಷ್ಟು ಮಾತನಾಡ್ತೀಯ ಬ್ರಹ್ಮ, ಎಷ್ಟು ಮಾತನಾಡ್ತೀಯ ನೀನು. ವಿಷಯ ಬರೇ ಸಣ್ಣದು, ಮಾತಾಡುವವನೇ ಮಾತಾಡ್ಬೇಕು. ಅದು ಇಲ್ಲಿ ಸ್ವಲ್ಪ ಹೆಚ್ಚಾಯ್ತು ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ವಿಷಯ ಬರೀ ಸಣ್ಣದು. ನನ್ನಲ್ಲಿ ಕೇಳ್ತಿದ್ರೆ ಕ್ಷಣ ಮಾತ್ರದಲ್ಲಿ ಉತ್ತರವನ್ನು ನಾನು ಕೊಡ್ತೀನಿ. ಸಣ್ಣ ವಿಷಯವೇ ಕೆಲವರಿಗೆ ಅರ್ಥ ಆಗದಾಗ ಅದನ್ನು ಬಿಡಿಬಿಡಿಸಿ ಬಿಡಿಬಿಡಿಯಾಗಿ ನನಗೀಗ ಸಾಲಲ್ಲಿ ಕೊಡುವ ಉತ್ತರ ಚೆನ್ನಾಗಿ ಅರ್ಥ ಆಗಿದೆ. ಬ್ರಹ್ಮ, ನೀನು ಹೇಳಿದ್ದು ಸರಿ. ದೊಡ್ಡವನು ಹೌದಪ್ಪ. ನಾರಾಯಣ ಸಾಕ್ಷಿ ಬೇಕೇನೋ ಪ್ರತ್ಯೇಕವಾಗಿ ನೋಡೋಣ. ಕೇಳವನ ಮಾತು ಕೇಳು. ನನ್ನ ಮಾತು ಮುಗಿದಂತಿಲ್ಲ. ನೀನು ದೊಡ್ಡವನ, ನೀವು ಈಗಲೂ ದೊಡ್ಡವರೇ. ನೀನು ಇಬ್ಬರೂ ದೊಡ್ಡವರು ಅಂತಾದ್ರೆ ನನ್ನಷ್ಟು ದೊಡ್ಡವರು ನೀವು. ಯಾಕೆ ಹೇಳಿದ್ದೇನೆ? ಪ್ರತ್ಯಕ್ಷಗೊಂಡಂತಹ ಮಹಾಮಾತೆ ಒಬ್ಬೊಬ್ಬರಿಗೆ ಮಾಡುವುದಕ್ಕೆ ಒಂದೊಂದು ಉದ್ಯೋಗ, ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು, ಎಲ್ಲರಿಗೂ ಕೊಡುಗೆಯನ್ನು ಸಮಾನವಾಗಿ ಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಅವನು ದೊಡ್ಡವ ಇವನು ದೊಡ್ಡವ ಅನ್ನೋದು ಇಲ್ಲ. ಒಂದು ವೇಳೆ ಯಜಮಾನನ ಅಗತ್ಯ ಇಲ್ಲಿ ಉಂಟು ಅಂತ ಇದ್ರೆ ಅದು ಅಯೋಗ್ಯತೆ ಇರುವುದು ನನ್ನಲ್ಲಿ. ಅದು ಹೇಗೋ ಯಾಕೆ ಹೇಳಿದ್ದೇನೆ? ನಿಮ್ಮಿಂದ ಅಧಿಕ ನನ್ನಲ್ಲಿ ಇರುವುದರಿಂದ ಆ ಮಾತನ್ನು ಆಡಿದ್ದು ನಾನು. ಸರಿಯಾಗಿ ನೋಡಿ ನನ್ನೊಮ್ಮೆ ನೋಡ್ಲಿಕ್ಕೆ ಏನಿಲ್ಲ. ಇಲ್ಲಿ ನೋಡಿ, ಕೆಳಗೆ ನೋಡಿದ್ರೆ ಕೆಳಗೆ ಹೋಗ್ತೀವಿ, ಮೇಲೆ ನೋಡ್ಬೇಕು. ನನ್ನ ಮುಖವನ್ನು ಸರಿಯಾಗಿ ನೋಡಿ. ವಿಶಾಲವಾದ ಹಣೆಯೇ. ಅಷ್ಟು ಮಾತ್ರ ಅಲ್ಲ, ನಿಮ್ಮಿಬ್ಬರಿಗೆ ಎರಡೆರಡು ಕಣ್ಣಾದ್ರೆ ನಿಮಗಿಂತ ಅಧಿಕವಾದಂತಹ ಕಣ್ಣನ್ನು ಹೊಂದಿದವ ನಾನು. ಅದು ಕಣ್ಣೇನ ಪ್ರದೇಶದಲ್ಲಿ ಮಕ್ಷಿ ಇದೆ. ಅಮ್ಮನ ಕೊಡುಗೆಯಲ್ಲಿ ಅದು ನನಗೆ ಹೆಚ್ಚು. ಮುಚ್ಚಾಲ್ಬಿಟ್ಟಿದೆ ಅಲ್ಲ. ಅದು ನನಗೆ ಕಿಚ್ಚಿದ ಆದ್ದರಿಂದ ಮುಚ್ಚಿಕೊಂಡದ್ದು. ಅದು ಯಾಕೆ ಕಿಚ್ಚೆ? ಅಗತ್ಯ ಉಂಟು. ಒಂದು ವೇಳೆ ನನಗೆ ಸಿಟ್ಟು ಬಂದ್ರೆ, ಇಲ್ಲದಿದ್ರೆ ನನ್ನನ್ನು ಯಾರಾದ್ರೂ ಸಿಟ್ಟು ಪರಿಸಿದ್ರೆ, ಇಲ್ಲದಿದ್ರೆ ಅಮ್ಮನ ನಿರ್ಣಯ ಇರ್ತದೆ ಅಂತ ಉಂಟು. ಅದನ್ನು ಯಾರಾದ್ರೂ ಮೀರಿ ನಡೆದ್ರೆ ಆ ಹೊತ್ತಿಗೆ ಆ ಮೂರನೇ ಕಣ್ಣನ್ನು ಬಿಟ್ರೆ ಬ್ರಹ್ಮ ನೀನು ಸೃಷ್ಟಿ ಮಾಡಿದ್ದನು ಕ್ಷಣ ಮಾತ್ರದಲ್ಲಿ ಸುಡುವಂತಹ ಸಾಮರ್ಥ್ಯ ನನಗಿದೆ. ಆದ್ದರಿಂದ ನಾನೇ ಯಜಮಾನ, ಒಪ್ಪಿಕೋ. ಮೊದಲು ನಾಚಿಗಿಸಲು ಅದು ಮಾಚ ಪೊರೆಯುವ ಮತ್ತು ಮಾಚ ಪೊರೆಯುವ ಅದ ಅಗಲಯ ಕೊಳಿಪ
ಬರಲೆಂದನ ವಿಧಿಯು ಮದವ ಬಿಡದೆ ಗೀಸಲು ಮಧು ಮಾಜ ಪೊರೆಯುವ ನಿನಗೂ ದೊಡ್ಡವರಾಗಬೇಕು ಎಂಬ ಆಸೆ ಆ ಯೋಗ್ಯತೆ ನನ್ನಲ್ಲಿ ಇದೆ. ಯಾಕಂದ್ರೆ ದೊಡ್ಡವರು ಯಾವುದೇ ಮಾತನಾಡಿ ಯಾವುದೇ ಕಾರ್ಯವನ್ನು ಮಾಡಿ ನನ್ನಂತಹ ನನಗೂ ಹಾಕಬೇಕು ನನಗೂ ಮಾಡಬೇಕು ಎಂಬಂತಹ ಆಸಕ್ತಿಯನ್ನು ಹೊಂದಿದ್ದಾರೆ. ಅಯ್ಯ ಆಸಕ್ತಲ್ಲ ಆದ್ರೂ ಸ್ವಲ್ಪ ಯೋಚನೆ ಮಾಡು. ಮೊದಲೇ ಅಮ್ಮ ಹೇಳಿದಂತಹ ಕಾರ್ಯ, ಮೊದಲೇ ಅಮ್ಮ ಆ ಸ್ಥಾನದಲ್ಲಿ ಈ ಬ್ರಹ್ಮನನ್ನು ಸ್ಥಾಪನೆ ಮಾಡಿದ್ದಾಳೆ. ಆದಾಗ ನೀನು ಆ ಬ್ರಹ್ಮಸ್ಥಾನಕ್ಕೆ ಬರುತ್ತೀಯಾಗ ನಿನ್ನನ್ನು ಸ್ಥಾಪನೆ ಮಾಡಿದ್ದು ನನಗೆ ಗೊತ್ತೇ ಆಗಿದೆ. ನಾನು ಸ್ಥಾಪಿತನಾಗಿದ್ದೇನೆ. ಹಾಗಾಗಿ ಇವತ್ತೆಲ್ಲ ನಾಳೆ ನಿನ್ನನ್ನು ಮೇಲೆ ಎತ್ತರಿಸ್ತೇನೆ, ನಿನ್ನನ್ನು ದೊಡ್ಡವನನ್ನಾಗಿ ಮಾಡ್ತೇನೆ. ಈಶಾ, ನಿನ್ನ ಗಟ್ಟಿಯಾಗಿ ಕುಳಿತು ನಿನ್ನ ಕಾರ್ಯದ ಬಗ್ಗೆ ಬಹಳ ಹೇಳಬೇಕು. ಸುಡುವೆ ಏನು ಸುಡುವುದಲ್ಲ, ಎಲ್ಲವನ್ನು ಸುಡದ ಕೆಲಸವೇ ಅಲ್ಲ. ಮೊದಲನ್ನು ಸೃಜಿಸಲು ಇವ ನಾರಾಯಣ ಸೃಷ್ಟಿ ಮಾಡಿದಾಗ ನಿನ್ನಲ್ಲಿ ಏನುಂಟು, ಅಲ್ಪವೋ ಸ್ವಲ್ಪವೋ ಅದನ್ನು ನನ್ನ ಸೃಷ್ಟಿಗೆ ಕೊಡುವವನು ನೀನು. ಅವರಿಗೆ ಅಲ್ಪವೋ ಸ್ವಲ್ಪವೋ ಸಾಕು. ಅಯ್ಯ, ನನ್ನ ಆ ಸೃಷ್ಟಿಯ ಮೇಲಿನ ಕೆಲಸ, ಆಮೇಲೆ ಬೇಡವಿಲ್ಲದಾಗ ನಾಶಗೊಳಿಸಿ ಕೆಲಸ. ಈಶ ನಾಶಗೊಳಿಸಿ ಯಂತ್ರಣ ಮಾಡು. ಇನ್ನು ನೀನು ಯಾಕೆ ಯಂತ್ರಣ? ಬ್ರಹ್ಮನ ಸೃಷ್ಟಿಗೆ ಆ ಸುಕ್ಷೇತ್ರವನ್ನು ಒದಗಿಸಿಕೊಡುವುದು. ನಿನ್ನ ಕಾರ್ಯ ವೈಖರಿಯ ಬಗ್ಗೆ ಹೇಳಿದ್ರೆ ಅಲ್ಲೇನು ವಿಶೇಷ ಇಲ್ಲ. ನನ್ನ ಸೃಷ್ಟಿಯಲ್ಲಿ ಉಂಟಾದಂತಹ ಕಸವನ್ನು, ಗಡಿಯನ್ನು, ಗಳೆಯನ್ನು, ಕಸರನ್ನು ನಿವಾರಿಸಿ ಆ ಕ್ಷೇತ್ರವನ್ನು ಶುದ್ಧೀಕರಿಸುವಂತಹ ಶುದ್ಧೀಗಾರ, ತೊಳೆಯುವುದು ಅಳೆಯುವುದಷ್ಟೇ. ಬ್ರಹ್ಮನ ಸೃಷ್ಟಿಯಲ್ಲಿ ಕಸ, ಕೊಳ್ಳೆ, ಕಳೆ ಅದೇ ಉಂಟು. ಈಗ ಮತ್ತೆ ವಿಭಿನ್ನವಾದ ಶುದ್ಧಿ ಎಂದಾದ್ಮೇಲೆ ಅದು ಇದು ಮತ್ತೊಂದು ಈಶಾ, ಮತ್ತೆ ನೀನೇ ಆಲೋಚನೆ ಮಾಡಬೇಕು. ಮೊದಲು ಸೃಷ್ಟಿ ಇದು ಒಂದು, ಇನ್ನೊಂದು ಎರಡು, ನೀನು ಮೂರನೇ ಹೆಚ್ಚೋದು. ಸಂಖ್ಯಾದೃಷ್ಟಿಯಲ್ಲಿ 3 ಎಂಬುದು ಹೆಚ್ಚಾಗಿ ಕಂಡರೂ ಕೂಡ 3 ಎಂಬುದು ಉಂಟಾದ ಹೇಗೆ? ಒಂದರ ಒಂದು ಎಂಬುದಿಲ್ಲ ಇದ್ರೆ 2 ಇಲ್ಲ, 3 ಇಲ್ಲ. ಆದ್ದರಿಂದ ಇಲ್ಲಿ ಪ್ರಧಾನನು ಜ್ಯೇಷ್ಠನು ನಾನಾಗಿದ್ದೇನೆ ಎಂದಾದಾಗ ಸುಮ್ಮನೆ ವ್ಯರ್ಥವಾದ ಮಾಡಬೇಡಿ. ನನ್ನ ಮಾತು ಸೃಷ್ಟಿ ಕಾರ್ಯವು ಅಷ್ಟೊಂದು ಘನ ಅಲ್ಲ. ಅಷ್ಟೊಂದು ಘನ ಅಲ್ಲ. ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ, ಕಾರ್ಯವು ಅಷ್ಟೊಂದು ಕರಾಲ ಕೆಟ್ಟು ಹೋಗದ ತೆರದಿ, ಕೊಟ್ಟು ಬೇಕಾದುದ ಮುರಿಯುವ ಬದಲವೇ, ಕೊಟ್ಟು ಬೇಕಾದುದ ಹೊರೆಯುವ ಸದನವೇ ಶ್ರೇಷ್ಠ. ಶ್ರೇಷ್ಠವೆಂಬರೆದ ಧರಿಯೇ ಸೃಷ್ಟಿ ಕಾರ್ಯವು ಅಷ್ಟೊಂದು ಕನಾಲ ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ ವಿಧಿಯೇ. ಕಾರ್ಯ ಘನ
ಆದರೆ ಅದನ್ನು ನೀನು ಹೇಳಿಕೊಂಡ್ರೆ ಚಂದ ಇಲ್ಲ. ನೀನು ಹೇಳುವ ನಿನ್ನ ಕೆಲಸ ದೊಡ್ಡದು ಅನ್ನೋದನ್ನು ನೀನು ಹೇಳಿದ ಯಾಜಮಾನ್ಯ ಎಂಬುದು ಪ್ರಧಾನ. ಹೌದಪ್ಪ, ಹೌದಾದವನು ತಾನು ಇಂಥವನು ತಾನು ಅಂತವನು ಅಂತ ಹೇಳಿಕೊಂಡು ಬರುವುದಿಲ್ಲ. ಅವನ ನಡೆಯಿಂದಲೇ ಕಂಡುಕೊಂಡದ್ದು ಹೌದು ಅವನಲ್ಲಿ ಘನಸ್ಥಿತಿ ಉಂಟು ಎನ್ನುವ ಹಾಗೆ ಗುರುತಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ಯಾ? ಈಗ ಯಾರು ಹೇಳಿ? ಈಗ ನಾನು ಹೇಳಿದ್ದು ಬ್ರಹ್ಮನ ಉದ್ಯೋಗ ಘನ ಅಂತಲ್ಲ, ಅದರಂತ ಗುರುತಿಸುವುದಕ್ಕಾಗುತ್ತದೆ ಅಂತಲ್ಲ. ಮತ್ತೆ ನೀನು ಗುರುತಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಚಿಂತನೆಯೇ ತಪ್ಪು ಅಂತ ಆಗ್ತದೆ. ಉದ್ಯೋಗ ಘನ ಎಂದಾದಾಗ ಆ ಉದ್ಯೋಗವನ್ನು ಮಾಡುವಂತಹ ನಿರ್ಣಾಯಕನೋ ನಿರ್ಮಾಪಕನೋ ನಿರ್ದೇಶಕನೋ ಶ್ರೇಷ್ಠನಾಗಿದೆಯೇ? ಅವನಲ್ಲಿ ಘನತೆ ಇತ್ತು, ಆದರೆ ಏನು ಮಾಡೋಣ, ಮಾತನಾಡುವ ಮೂಲಕವಾಗಿ ಹಗುರವಾಗಿ ಹೋದ. ಇದ್ದದ್ದು ಯಾವತ್ತು ಕಳೆಯುವುದಕ್ಕೆ ಸಾಧ್ಯ ಇಲ್ಲ. ಇದ್ದದ್ದನ್ನು ಅಂತರಂಗದಿಂದ ಕಳೆಯುವುದಕ್ಕಾಗುವುದಿಲ್ಲ. ಈ ಮಾತನಾಡುತ್ತಾ ಎಲ್ಲ ಕಳೆಯುವಂತಹ ಕ್ರಮ ಅಂತಂದು ನಿನಗಮ್ಮ ಏನು ಘನತೆಯನ್ನು ಕೊಟ್ಟಳೋ ಅದನ್ನು ನೀನೇ ಉದ್ಘೋಷಿಸುವ ಮೂಲಕವಾಗಿ ಆ ಘನತೆಯನ್ನು ನೀನು ಸಣ್ಣದು ಮಾಡಿಕೊಂಡೆ. ಖಂಡಿತವಾಗಿ ಅಂತವನ್ನು ಯೋಚಿಸುವ ನೀನು ಇನ್ನಿತರ ಉದ್ಯೋಗದ ಕುರಿತಾಗಿ ಯೋಚನೆ ಮಾಡಬೇಕು. ಅವನ ಉದ್ಯೋಗವನ್ನು ಏನಿಲ್ಲ ಅಂತ ಹಗುರವಾಗಿ ಕಂಡುಕೊಂಡೆ. ಮತ್ತೆ ಇವನಿಗೇನುಂಟು, ಅವನ ಉದ್ಯೋಗದಲ್ಲಿ ಎಂಥದ್ದೂ ಇಲ್ಲ ಅಂತ ಹೇಳಿ ನಿಜವಾಗಿ ದೊಡ್ಡತನ ಎಲ್ಲಿಂದ ಹೇಳುದು? ಇನ್ನೊಬ್ಬನಲ್ಲಿರುವಂತಹ ಉದ್ಯೋಗದ ಶ್ರೇಷ್ಠತೆ ಏನು, ಅವನ ವ್ಯಕ್ತಿತ್ವದಲ್ಲಿ ಏನು ಅಡಕವಾಗಿದೆ ಎನ್ನುವುದರ ಯಥಾರ್ಥವನ್ನು ಕಂಡುಕೊಳ್ಳುವವನೇ ದೊಡ್ಡವನಾಗುತ್ತಾರೆ. ನೀನು ನಮ್ಮಲ್ಲಿ ಏನೂ ಇಲ್ಲ ಅಂತ ಕಂಡುಕೊಳ್ತೀಂತಾದ್ರೆ ಮೂಲದಿಂದ ನೀನು ಸಾಗಲು ಅಂತ ಆಗ್ತದೆ ಹೊರತು ಬೇರೆ ಏನೂ ಆಗುವುದು. ನಾರಾಯಣ, ಅದು ಹಾಗಲ್ಲ. ಹೇಗೆ? ಅಮ್ಮ ಪ್ರಥಮವಾಗಿ ಉದ್ಯೋಗ ಕೊಟ್ಟದ್ದು ನನಗೆ, ಮಗನೇ ಬ್ರಹ್ಮ ಸೃಷ್ಟಿಸು ನೀನು ಕೇಳ್ತೀಯಲ್ಲ. ಆಮೇಲೆ ಸೃಷ್ಟಿ ಆದಮೇಲೆ ನಾರಾಯಣ ಹೊರೆಯುವಂತಹ ಕೆಲಸ ಮಾಡಿ ಅವ ನಾಶಗೊಳಿಸಿ. ಸರಿ, ಹಾಗಿದ್ರೆ ಅಮ್ಮನ ಆ ಸೃಷ್ಟಿಯಿಂದ ಆದೇಶ ಆದ ಮೇಲೆ ಸೃಷ್ಟಿ ಮಾಡಿದ ಮೇಲೆ ನಿಮಗಿಬ್ಬರಿಗೂ ಉದ್ಯೋಗ ಕೊಡುವ ಉದ್ಯೋಗದಾತಾರನಲ್ವೇನೋ? ಈಗ ನಿನ್ನ ಆ ವಿಷಯವನ್ನು ಯಾರು ಕೇಳಿದ್ರು? ಅವರಲ್ಲಿ ಏನೂ ಇಲ್ಲ ಅಂತ ಕಾಣುವುದು ಯಾಕೆ ಅಂತ ಕೇಳಿದ್ರು ನಾನು. ಅವನ ಉದ್ಯೋಗದಲ್ಲಿ ಏನೂ ಇಲ್ಲ ಅಂತ ಕಾಣುವುದು ಯಾಕೆ? ಇವನ ಉದ್ಯೋಗದಲ್ಲಿ ಏನೂ ಇಲ್ಲ ಅಂತ ಕಾಣುವಂತ ಅವಶ್ಯಕತೆ ಏನುಂಟು ನಿನಗೆ? ನಿನ್ನ ಉದ್ಯೋಗದಲ್ಲಿ ಎಷ್ಟು ಶ್ರೇಷ್ಠತೆ ಉಂಟು ಅದನ್ನು ವಿಸ್ತರಿಸು. ಆಗ ಅದನ್ನು ನಾವು ಚೆನ್ನಾಗಿ ಬುದ್ಧಿಯಿಂದ ತಿಳಿದು ಹೌದಾದ್ರೆ ಹೌದು ಅಂತೇವೆ, ಅಲ್ಲ ಅಂತೇವೆ. ಯಾವನಲ್ಲಿ ಏನೋ ಇಲ್ಲ ಅಂತ ಹೇಳಿಕೊಂಡು ನೀನು ದೊಡ್ಡವನಾಗುವುದು? ಹೌದು ಅಂತಾರೆ ಮೂಲದಿಂದ ನೀನು ಸಣ್ಣವ ಅಂತ ನೀನು ಪ್ರಚಾರ ಮಾಡಿದ ಹಾಗಾಗ್ತದೆ ಹೊರತು ಬೇರೆ ಏನು ಕಷ್ಟ ಅಂತೀಗ. ಇಲ್ಲಿ ಕೇಳು, ಸೃಷ್ಟಿ ಪ್ರಕಾರದಲ್ಲಿ ಘನತೆ ಉಂಟು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇನೆ. ಹಾಗೆಂತ ಪಾಲನೆಯ ಉದ್ಯೋಗದಲ್ಲಿ ತುಲನೆ ಮಾಡಿ ನೋಡಿದಾಗ ಅಷ್ಟೊಂದು ಘನವೇ ಎನ್ನುವಂತಹ ಪ್ರಶ್ನೆಯನ್ನು ಮುಂದಿರಿಸ್ತೇನೆ. ಪಾಲಿಕ ಉದ್ಯೋಗದಲ್ಲಿ ಎಷ್ಟು ಘನತೆ ಉಂಟು ಅನ್ನುವುದನ್ನು ನೀನು ಸರಿಯಾಗಿ ಕಾಣು. ಹೋದ ಕಲ್ಪದಲ್ಲಿ ಲಯ ಹೊಂದಿದಂತಹ ಜೀವಜಾಲಗಳ ಸೃಷ್ಟಿಗೆ ಮಾತ್ರ ನೀನು ಅಧಿಕಾರಿ. ಸಂಚಿತ ಪ್ರಾರಬ್ಧ ಆಗಾಮಿ ಎನ್ನುವಂತಹ ವಿಚಾರವನ್ನು ಒಳಗೊಂಡು ಜೀವನ ಸಿದ್ಧವಾಗ್ತದೆ ಅಂತ ವಿಷ್ಣುವಿನಲ್ಲೇ ತುಂಬಿರ್ತದೆ ಎನ್ನುವಾಗ ಯಾವನೇ ಜೀವನ ಹುಟ್ಟಿಕೊಂಡಾಗಲೂ ಯಾವ ಕಾಲಕ್ಕೂ ಅವುಗಳು ಕೆಟ್ಟು ಹೋಗದ ಹಾಗೆ ಸಕಾಲದಲ್ಲಿ ಬೇಕಾದ್ದನ್ನು ಬೇಕಷ್ಟೇ ಬೇಕಾದ ಸಮಯದಲ್ಲಿ ಕೊಟ್ಟು ಹೊರೆಯುವಂತಹ ಉದ್ಯೋಗವನ್ನು ನಾನು ಹೊಂದಿದವನೆಂಬಾಗ ಉದ್ಯೋಗ ಶ್ರೇಷ್ಠ ಬಾಲ. ಪ್ರಾರಬ್ಧ ಎಂಬುದು ಪೂರ್ವ ಜನ್ಮದ ಫಲಾಫಲಗಳ ವಿಶೇಷದಿಂದ ಬರುವುದಲ್ಲೇನ? ಅದೇ ಹೇಗೆ ಪ್ರಾರಬ್ಧ ಕೇವಲ ಅಷ್ಟೇ ಇರುವುದು? ಹೌದಪ್ಪ, ಅದಕ್ಕೆ ಪುರಾಕೃತ ಸ್ವಾಕೃತ ಅಂತ ಬೇರೆ. ಪುರಾಕೃತದಿಂದ ಬರ್ತದೆ ಅದು ಹುಟ್ಟು. ಬೇಡ ಬೇಡ, ನಿನ್ನಲ್ಲೇ ಮಾತಾಡುತ್ತಿಲ್ಲ ನಾನು. ಬೇಡ ಮಾತಾಡ, ಒಂದೇ ಒಂದು ಮಾತು ಕೇಳಿ. ಸರಿ ಹೇಳು, ಸರಿ ಹೇಳು. ನನ್ನ ಸುದ್ದಿಯಾದ ಮೇಲೆ ನೀನು ಬೆಳೆಯುವಲ್ಲಿ ಮುಂದಾದಾಗ ಮುಂದಿಟ್ಟ ಹೆಜ್ಜೆ ಇನ್ನೆಲ್ಲಾದ್ರೂ ಅಡೆ ತಪ್ಪಿದ್ರೆ ಕೈ ಸೋತ್ರೆ ಜಾರಿಬಿದ್ರೆ ನಿನ್ನ ಮಾತು ಕೇಳದೆ ಹೀಗಾಯ್ತು. ಒಮ್ಮೆ ಬಾರಪ್ಪ, ಸ್ವಲ್ಪ ಕೈ ಕೊಡ್ತ್ಯಾ ಆಧರಿಸ್ತ್ಯಾ ಅಂತ ಹೇಳಿದ್ರೆ ನಾನಂತೂ ಬರಲ್ಲ. ಅಲ್ಲ, ನೀನು ಬರಬೇಡ, ನೀನು ಕೇಳಿದ್ರೆ ನಾನು ಬರ್ತೇನೆ. ನಾನು ನಿಮ್ಮನ್ನೆಲ್ಲ ಕೇಳಿದ್ರೆ ಬಿಡ, ನಾನು ಜಾಡಲಿಕ್ಕೆ ಇಲ್ಲ. ಜಾಡ್ತೀಯೋ ಬೀಳ್ತೀಯೋ ಅಲ್ಲ ಗೊತ್ತಿಲ್ಲ. ನಾನಂತೂ ನಿನ್ನ ಹಿರಿತನವನ್ನು ಒಪ್ಪುವುದಿಲ್ಲ. ಯಾವತ್ತು ನನ್ನ ಹಿರಿತನ ಒಪ್ಪಿಲ್ಲೋ ನಿನ್ನ ಮಾತನ್ನು ವಿರೋಧಿಸಿದ್ಯೋ ಇವತ್ತು ನಾನು ಹಾಳಾಗಿ ಹೋಗ್ತೀನಿ. ಹರನಂದನಾಚಣ ಸರಿ ನಿನ್ನ ವಾಚನವು ಹೊರೆಯುವಾಗನೇ ಶ್ರೇಷ್ಠನು.
ವಚನವು ಹೊರೆಯುವ ತನೆಸೆಕನು ಹರಿಹರರೆಂಬಲಿ ಭೇದವಿಲ್ಲದೆ ಹರಿಹರರೆಂಬಲಿ ಭೇದವಿಲ್ಲದೆ ನಿನ್ನೊಳೆರಗವಾಗಿಗೆನು ನಾನು ಹರನಂದನ ಕೇಳ ನಿನ್ನ ವಚನವು ಹೊರೆಯುವ ತನೆಸೆಕನು ಅದೆಷ್ಟೋ ಸಮಯದಿಂದ ನೀವು ಆಡುವಂತಹ ಮಾತನ್ನು ಚೆನ್ನಾಗಿ ಯೋಚಿಸಿದ್ರೆ ಹರಿ ನೀನೇ ದೊಡ್ಡವ ನೀನೇ ಶ್ರೇಷ್ಠ ಅನ್ನುವುದನ್ನು ಅರ್ಥ ಮಾಡಿಕೊಂಡವರು ನಾನು ಸಕಾರಣವೂ ಬೇಕು. ಖಂಡಿತ ಇದೆ. ಸೃಷ್ಟಿಯ ಕಾಲ ಅದು ಅಲ್ಪ ಸಮಯದಲ್ಲಿ ಮುಗಿದು ಹೋಗ್ತದೆ. ಆದ್ರೆ ನೈಜ ಕೆಲಸ ಕೆಲವೇ ಕ್ಷಣಗಳಲ್ಲಿ ನಡೆದು ಹೋಗ್ತದೆ. ಈ ಪಾಲನೆಯ ಸಮಯ ಅದು ಬಹಳಷ್ಟು ದೀರ್ಘವಾಗಿದೆ. ಆದ್ದರಿಂದ ಆ ಪಾಲನೆಗೆ ಅಧ್ಯಕ್ಷರಾದಂತಹ ನೀನೇ ಶ್ರೇಷ್ಠ ಜ್ಯೇಷ್ಠ ಅಂದುಕೊಂಡವರು ನಾನು ಖಂಡಿತ ನಿನ್ನ ಮಾತಿಗೆ ನನ್ನ ಸಹಮತ ಇದೆ. ಆದ್ರೆ ಹರಿ ಇನ್ನು ಮುಂದಕ್ಕೆ ಇಲ್ಲಿ ಕಾಣುವಂತಹ ನಡೆಯುವಂತಹ ವಿದ್ಯಮಾನಗಳನ್ನೆಲ್ಲ ಹೀಗೆ ಕಾಣಬೇಕು ಅನ್ನೋದು ಆಸೆ ನನಗಿಲ್ಲ. ಎಲ್ಲವನ್ನು ನಿನ್ನ ಒಳಗಿಟ್ಟುಕೊಂಡು ಕಾಣಬೇಕು ಅನ್ನುವಂತ ಆಸೆಯನ್ನು ಹೊಂದಿದವರು ನಾನು. ಅಂದ್ರೆ ನಿನ್ನೊಳಗೆ ಐಕ್ಯನಾಗಬೇಕು ಅಂತ ಹಾಗೆ ಯಾವಾಗ ಅಲ್ಲ ಬ್ರಹ್ಮನ ಸೃಷ್ಟಿಗೆ ಮೊದಲೇ ಹರಿಹರರಲ್ಲಿ ಭೇದ ಇಲ್ಲ ಅನ್ನುವುದನ್ನು ತೋರಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶ ನನ್ನದು. ಆದ್ದರಿಂದ ಇದೇ ಕ್ಷಣದಲ್ಲಿ ನಡೆಯಬೇಕು. ಸರಿ ಇಬ್ಬರು ಅಕಸ್ಮಾತ್ ನೋಡಿ ಇನ್ನೇನು ನನ್ನ ಕಾಲಿಗೆ ಬಂದು ಕೇಳ್ತಾರಂತ ಯೋಚಿಸಿ ಕಾರಣವನ್ನು ಬಿಟ್ಟವ ನಾನು ಸಮಯದಲ್ಲಿ ಹೋದ ನಿನ್ನ ಕಣ್ಣ ಮುಂದೆ ಪ್ರಕಟವಾದನ್ನು ವಿಕೃತಗೊಳಿಸಿದೆ ನೀನು ಅಂತ ನೀನು ಇಂದ್ರನಾಗ ಮೂರರಿಂದ ಸೇರಿಸಿಕೊಂಡೆ ನಿನಗಾದ ಕೂಡ ಹೇಗೆ ಕಟ್ಟುತ್ತೀನಿ ನಾರಾಯಣ ಅದು ತಾಮಸ ಎಷ್ಟು ಒಂದಾಯ್ತು ನಮ್ಗೆ ಗೊತ್ತಿಲ್ಲ. ಹೇಗಾಗಬೇಕು ಹಾಗೆ ಪ್ರಥಮನೇ ನೀನು ನಗೆಯಾಡಿದವೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ನಗೆಯಲ್ಲಿ ಏನೋ ಡಕ್ಕುಂಟು ಡಕ್ಕುಂಟು ಅಂತ ಜಾಣ ನೀನು ಜಾಣ ಆದ್ರೂ ಮುಂಜಾಗ್ರತೆ ಮಾಡಲಿಲ್ಲ. ಬರೇ ಕಣ್ಣಲ್ಲಿ ಆಶ್ವಾಸವಿತ್ತು ನಿನ್ನ ಪಕ್ಷಕ್ಕೆ ಅವನನ್ನು ಸೆಳೆದೆ. ಅಯ್ಯ ಅದಕ್ಕೆ ಕೋಪ ಪಕ್ಷಕ್ಕೆ ಸೆಳೆದೆ ಆಶ್ವಾಸನೆ ಕೊಟ್ಟೆ. ಆದ್ರೆ ನಾಳೆ ನಿನ್ನ ಪೀಠ ಭದ್ರವಾಗಿ ಉಳಿತದೋ ಇಲ್ವೋ ಅದನ್ನು ಯೋಚನೆ ಮಾಡಲಿಲ್ಲ. ನನಗೆ ಅರ್ಥ ಆಯ್ತು ಇದ್ದ ಕೂಡ ಅದು ಎಲ್ಲಾಡುವೆ ಕೂಡ ಅಲ್ಲೇನೂ ಇಲ್ಲ. ನಮ್ಮನ್ನು ಭಾವನೆಯಿಂದ ಅವನಲ್ಲಿ ಕೂಡಿಸಿಕೊಂಡು ಇರುವರು ಒಂದಾದ್ರೆ ಏನಾದ್ರೂ ಆಗ್ತದೋ ಇವರು ಬಿಡು. ಇನ್ನು ಯಾವಾಗಲೂ ನೋಡು ನಾನು ಯಾರನ್ನು ಸೇರುವುದಲ್ಲ ಯಾರ ಕಾಲಿಗೆ ಬಿಡುವುದಲ್ಲ. ನಾನು ಪೂರ್ಣನೇ ನಾನು ಪೂರಿ ನಾರಾಯಣ ನಾನು ಪೂರಿ ನಿನ್ನಲ್ಲಿ ಗೊತ್ತೈತೆ ಮಾತಿಲ್ಲ ನಿನ್ನ ಮಾತಿಲ್ಲ ನಿನ್ನನ್ನು ವಾದದಿ ಫಲವಿಲ್ಲ ಓಡನೆ ಇಂದಲೇ ಸಾಧಿಸಿ ತಿಳಿಯುವ ನಿಜವ ವಾದದಿ ಫಲವಿಲ್ಲ ಓದನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಹೋದ ಕಲ್ಪದಿ ಲಯವಾದ ಪ್ರಪಂಚವೋ ಹೋದ ಕಲ್ಪದಿ ಲಯವಾದ ಪ್ರಪಂಚವೋ ಐದಿ ಬರದಿ ನೆಲಸಿರುವ ವಾದ
ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ಸಾಧಿಸಿ ತಿಳಿಯುವ ನಿಜವ ವಿಧಿಯೇ ಮಾತನ್ನು ನಡೆಸಿದರು ನಾವು ವಾದವಾದೇನ ಜಾಯತೆ ಇತಿ ತತ್ವಬೋಧ ಹಾಗೆ ಆಗಲಿಲ್ಲ. ವಸ್ತುನಿಷ್ಠವಾಗಿ ವಸ್ತುನಿಷ್ಠವಾಗಿ ಆಗುತ್ತಿದ್ದ ವಾದ ವ್ಯಕ್ತಿನಿಷ್ಠವಾಯಿತು ವಾದ ಎನಿಸಿಕೊಳ್ಳುವುದಿಲ್ಲ ಎನ್ನುವುದರಿಂದಲೇ ನೀನು ಮಾತನ್ನು ನಿಲ್ಲಿಸಿ ಎರಡನೆಯ ದಾರಿಯಾಗಿ ಆಯ್ದುಕೊಂಡದ್ದು ಹೊಡೆತ. ಅದರಿಂದ ಏನೂ ಆಗಲಿಕ್ಕಿಲ್ಲ. ಯಾವುದುಂಟು ಭಾಗಿಸಿ ಮಾಡುವುದಕ್ಕೆ ಏನು ಪ್ರಯತ್ನಿಸೋದು. ಆ ಪ್ರಯತ್ನ ಗೆಲ್ಲದಿದ್ದರೆ ವಿಫಲನಾದ್ರೆ ಪ್ರಯೋಜನಕ್ಕಿಲ್ಲ ಅಂತ ಬಿಟ್ಬಿಡು. ಪ್ರಯೋಜನಕ್ಕಿಲ್ಲ ದಾರಿ ಆರಿಸಿಕೊಂಡ ಬ್ರಹ್ಮಣ ಎನ್ನುವಂತ ಪ್ರಶ್ನೆ ಬರುವುದಿಲ್ಲ. ಒಂದು ಪ್ರಯೋಜನಕ್ಕಾಗುವ ದಾರಿಯೇ ಹುಡುಕುವುದಿಲ್ಲ ಬ್ರಹ್ಮ ಅಂತ. ಮತ್ತೆ ನಾನು ಆಲೋಚನೆ ಮಾಡ್ತೇನೆ. ನಾನು ಯೋಚಿಸ್ತೇನೋ ನಾನು ಹೇಳ್ತೇನೆ. ಹೋದ ಕಲ್ಪನೆಗೆ ಹೊಂದಿದ ಪ್ರಪಂಚ ಅಂತ ಮಾಡಿ ಅದನ್ನು ಕಾಣಿಸಿಕೊಡುವಲ್ಲಿ ಮುಂದುವರಿಸುವಲ್ಲಿ ಮೂವರನ್ನು ನಮ್ಮನ್ನು ಕಾಣಿಸಿ ನಮ್ಮೊಳಗೆ ಪಾತ್ರೋಚಿತವಾಗಿ ಎಲ್ಲವನ್ನು ನಮ್ಮ ತುಂಬಿರಬೇಕು. ಯಾರಲ್ಲಿ ಏನಿದೆ ಹೇಗೆ ಅಂತ ಅವರು ಹೇಳಿಲ್ಲ. ನಾವು ಪ್ರತ್ಯಕ್ಷವಾಗಿ ಅದನ್ನು ಕಂಡು ನಿರ್ಧರಿಸುವುದಕ್ಕಾಗ್ತದೆ. ನನ್ನ ವಿಚಾರ ನೀನೊಬ್ಬೇ ಹೇಳಿದ್ರೆ ಸಾಕು. ನಾನು ಕೂಡ ದನಿಗೂಡಿಸಿದಾಗ ಅದು ಹೇಳಿದ್ದು ಹೇಗೆ ಸಮ್ಮತಿ ಪ್ರಶ್ನೆ ಮಾಡಿದ್ದದಕ್ಕೆ ಅಯ್ಯ ಒಬ್ಬರನ್ನೊಬ್ಬರು ಶೋಧಿಸುವುದು ಸರಿ. ಒಳಗೆ ಹೋಗುವುದನ್ನು ಮಾಡಿ ಮತ್ತೆ ಬಂದ ಉಂಟು ಅಂತ ಹೇಳಿ ನೀನೇ ಅವರನ್ನು ಶೋಧಿಸಬೇಕು. ಯಾಕಂದ್ರೆ ಬ್ರಹ್ಮನ ಅಸ್ತಿತ್ವವನ್ನು ನೀನು ಪೂರ್ಣವಾಗಿ ಒಪ್ಪಲಿಲ್ಲ. ಒಪ್ಪಿದ್ರು ಅಷ್ಟು ಉಂಟೇ ಇಲ್ಲೇ ಎಂಬ ಆ ಸಂದೇಹ. ಪ್ರತ್ಯಕ್ಷವು ಬ್ರಹ್ಮಯ್ಯ ಹಾಗಾದರೆ ಪಂಥವಿದ್ದರೂ ಮೊದಲು ಶೋಧನೆಗೆ ನೀನೇ ನನ್ನೊಂದು ದಾರಿ ಕೂಡ ಆಯ್ತಾ? ದಾರಿ ಬೇಕಾ? ಯಾವ ದಾರಿ ಅದು? ನೀನು ಯಾವ ದಾರಿ ಕೊಡ್ತೀಯೋ ನಿನಗೆ ನಾನು ಸ್ವಲ್ಪ ಆದ್ದರಿಂದ ಒಳ್ಳೆ ನೀನೇ ಹೇಳಬೇಕಲ್ಲ. ಬಾಯಾದಿತ್ತಲ್ಲ ಅನ್ನದೇ ಶೋಧಿಸುವುದಕ್ಕೆ ಹೊರಟಿದ್ದಾರೆ. ಎಲ್ಲಿಯವರೆಗೆ ನಾವು ಅತಿಯಾದ ಆತ್ಮವಿಶ್ವಾಸ ಅಧಪತನಕ್ಕೆ ಹೇತುವಾಗ್ತದೆ. ನೋಡ ಅದನ್ನು ಈಗಲೇ ಜೀವನಕ್ಕೆ ಸಡಬೇಕು. ನಾಳಿನ ಪ್ರಪಂಚಕ್ಕೆ ಸಣ್ಣವನಾಗಿ ಕಾಣಬೇಕಿದ್ರೆ ಕೇವಲ ಅದರಿಂದಲೇ ಅಲ್ಲ, ಅವನ ರೀತಿ ನೀತಿಯಿಂದ ಇತರನ್ನು ಗಮನಿಸಿದಾಗ ಅವನ ಶ್ರೇಷ್ಠತೆಯನ್ನು ಅಥವಾ ಅವನಲ್ಲಿರುವಂತಹ ಸಾಮರ್ಥ್ಯವನ್ನು ಸಾಧ್ಯತೆ ಉಂಟು. ಆದ್ರಿಂದ ಒಳ ಹೋದಂತಹ ಅವ ಶೋಧಿಸಿ ಹೊರಬರುವ ವೇಳೆಯಲ್ಲಿ ಬರೇ ಕೊಂಚನಾಗಬೇಕು. ಆ ರೀತಿ ಮಾಡುವುದಕ್ಕಾಗಿ ಉತ್ತಮವಾದಂತಹ ಮೇಲ್ದ್ವಾರಗಳನ್ನೆಲ್ಲ ಮುಚ್ಚಿಕೊಳ್ತೇನೆ. ಅಧೋದ್ವಾರ ಒಂದು ಕೀಳಾದ ದ್ವಾರ ತೆರೆದಿರಿಸ್ತೇನೆ. ಏನು ಮಾಡ್ತೇನೆ? ಹರಿಯ ಬಾಬುದಲೆ ವಿಧಿಯ ಜಠರವ ಅತಳದಿಂದ ಆರಂಭಗೊಂಡು ಪಾತಾಳದ ತನಕ, ಭೂಮಿಯಿಂದ ಆರಂಭಗೊಂಡು ಸತ್ಯ ತನಕ, ನರರು ಗರುಡರು ಗಂಧರ್ವರು ಕಿನ್ನರರು ಕಿಂಪುರುಷರು ಉರಗರು ಸಿದ್ಧರು ಸಾಧ್ಯರು ಚಾರಣರು ಯಕ್ಷರು ನಿಯತರು ಹಲವಾರು ವರ್ಗವನ್ನು ಕಾಡುತ್ತಾ ಮೇಲೆ 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 ಹೇಳಿದರು. ಈ ಕಡೆಯಿಂದ ಬ್ರಹ್ಮ, ಆ ಕಡೆಯಿಂದ
ಬಂದ ಈಶ ಇರುವರನ್ನು ಕಂಡು ನುಡಿಸ ಹೊರಟೆ ಅಂತಾದರೆ ಪ್ರತಿಕ್ರಿಯೆ ಇಲ್ಲ. ಇರುವವರೆಲ್ಲ ಹೇಗಿದ್ದಾರೆ ಅಂತ ನೋಡಿದರೆ ಒಬ್ಬರದ್ದು ಚಲನೆ ಇಲ್ಲ ಅನ್ನೋದು ಸ್ಪಷ್ಟವೇ. ಅವರಂತವರಿದ್ದಾರೆ ಅಂತಾದರೆ ನನ್ನಂತವರನ್ನು ಇವನು ಒಳಗೊಂಡಿರಬೇಕು ಎನ್ನುವುದನ್ನು ತಿಳಿಯುವುದಕ್ಕಾಗಿ ನೋಡಿದರೆ ನನ್ನಂತವನು ಇಲ್ಲದೆ ಇರುವ ಕಾರಣದಿಂದ ಬ್ರಹ್ಮನು ದೊಡ್ಡವನಲ್ಲ ಅನ್ನುವ ನಿರ್ಧಾರವಾದಾಗ ಮತ್ತೇನು ಅಂತ ನೋಡಿದೆ. ಎತ್ತ ನೋಡಿದತ್ತ ಇವರೆಲ್ಲವೂ ಕೂಡ ಕಾಂಚನಮಯವಾಗಿ ಕಾಣುವುದರಿಂದ ಹಾಗೊಂದು ನಿರ್ಧಾರವನ್ನು ನಾನು ಮಾಡಿದ್ದೆ. ನಾಳೆ ಸೃಷ್ಟಿಗೆ ಬೇಕಾದಂತಹ ವಸ್ತುವ ಪದಾರ್ಥವೂ ಇದೆ, ಇದ್ದರೂ ಅವೆಲ್ಲಕ್ಕೂ ಹೊಮ್ಮಣ್ಣದ ಆವರಣವಿದೆ. ಹೌದಲ್ಲ? ಹೆಮ್ಮನೇನು ಆಳನೀಳಗಳೇನು ಅನ್ನೋದರ ತಿಳುವಳಿಕೆ ಆದರೆ ಎತ್ತ ಕಾಲಹರಣವಾದರೂ ಯಾಕೆ ಹೊರಸಾರಿಯವನಲ್ಲಿ ವಿಷಯವನ್ನು ಹೇಳೋಣ ಎನ್ನುವಂತೆ ಮೇಲೇರಿದೆ ಅಂತಾದರೆ ದಾರಿಯನ್ನು ನಾನು ಕಾಣುವುದಿಲ್ಲ. ಸುತ್ತುವರಿದು ಬಂದೆ ಅಂತಾದರೆ ಬಳಲಿಕೆ ಇರುತ್ತದೆ. ಕೆಳಗಿಳಿದು ಬಂದು ನೋಡಿದರೆ ಬೆಳಕು ತೋರುತ್ತಿದೆ. ಹೊರಗಿರುವಂತಹ ಜಲಪ್ರಪಂಚಕ್ಕಿದು ಸಂಪರ್ಕ ಮಾರ್ಗ ಹೌದೆಂದು ನೋಡಿದರೆ ಅದರ ಮುಖವಾಗಿರುವುದದ್ದು ಇದು ಅದರ ದ್ವಾರವೇ ಸರಿ. ಈ ದ್ವಾರವನ್ನು ಮಾತ್ರ ಕಾಣಿಸಿ ಇತರ ದ್ವಾರವನ್ನು ಕಾಣಿಸದಿದ್ದಾನೆ ಅಂತಾದರೆ ಏನನ್ನೋ ಯೋಚಿಸಿದ್ದಾನೆ, ಮತ್ತೇನನ್ನೋ ಯೋಚಿಸಿದ್ದಾನೆ. ಅವನು ಏನು ಮಾಡಿದ ನನಗೆ ಮೇಲು ಕೆಳಗುಗಳೆಂಬ ಗೊಂದಲ ಗಾಳಿಯನ್ನು ನಾ ಕಾಣದೆ ಕಾಣುವ ದ್ವಾರದಿಂದ ಹೊರ ಸೇರಿಕೊಂಡೆ. ಶೋಧಿಸಿದೆನು ನಿನ್ನ ದರವ, ಶೋಧಿಸಿದೆನು ನಿನ್ನ ದರವ, ಆಗ ಆಗ ಶೋಧಿಸಿದೆನು ನಿನ್ನ ದರವ, ಒಳಗೆ ದಿನಗಳೇನು ಪರದಲ್ಲಿ ಬೆರೆವಾಗ, ಒಳಗೆ ದಿನಗಳೇನು ಪರದಲ್ಲಿ ಬೆರೆವಾಗ, ಹೋದ ಕಲ್ಪದಿಲಯವಾದ, ಹೋದ ಕಲ್ಪದಿಲಯವಾದ, ಸರ್ವವೇದಿನಿಗಳು ಮೆರೆಯುನಿಗ ವಿನೋದಾಗ, ಶೋಧಿಸಿದೆನು ನಿನ್ನ ದರವ, ಆಗ ಹೊಂದಿದ ಪ್ರಪಂಚವು ಕೆಳಲೋಕಗಳು ಮೇಲ್ಲೋಕಗಳು ಅಲ್ಲಿರಬೇಕಾದಂತಹ ಎಲ್ಲ ವರ್ಗಗಳು ಅವರಿವರಿಂದ ಏನಂತವನು ಹರನಂತವನ್ನು ಕಂಡಿದ್ದೆ. ಆದ್ರೆ ನಮ್ಮಂತ ಬರೀ ಇದ್ರ ನಿನಗೆ ನೋಡ್ಲಿಕ್ಕೆ ಗೊತ್ತಿದೆ. ನೀನು ನೋಡಿ ತುಂಬಾ ಇದ್ದಾಗ ದೃಷ್ಟಿ ಹರಿಯುವವರೆಗೆ ಮಾತ್ರ ಕಾಣಬಹುದು, ಗುರುತಿಸಬಹುದು. ಮತ್ತಷ್ಟು ಮುಂದಕ್ಕೆ ಇದ್ರೆ ಅಲ್ಲಿವರೆಗೆ ದೃಷ್ಟಿ ಪ್ರಸರಿಸುವುದಿಲ್ಲ ಅಂತಾದಾಗ ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತಿಲ್ಲ. ಹೌದು, ನಿನ್ನಂತವರು ಎಲ್ಲೋ ಒಂದು ಒಂದುಗಳಲ್ಲಿ ಮೂರು ಮೂಲೆ ಎತ್ತಿರಲು ಸಾಧ್ಯ. ನಿನಗೆ ಹೊರಗೆ ಕುಳಿತು ಹೇಳಲಿಕ್ಕೆ ಸುಲಭ, ಒಳಗೆ ಹೋದವರಿಗೆ ಗೊತ್ತಾಗುವುದು ಎಷ್ಟು ಕಷ್ಟ ಉಂಟು ಅಂತ. ಆಯ್ತಾ? ಇಲ್ಲಿಗೆ ಆಮೇಲೆ ಮುಂದೆ ಏನಂತ ನೋಡಿದ್ರೆ ಆಶ್ಚರ್ಯ, ಇರುವುದ ಒಂದಕ್ಕೂ ಚಲನೆಯೇ ಇಲ್ಲ. ಜಾಲಕ್ಕಿರುವಾಗ ಚಲಿಸುವುದಂತ ಹೇಳು, ಅದು ನಿಜ. ಆಮೇಲೆ ಮತ್ತೇನು ಅಂತ ನೋಡಿದ್ರೆ ಆಶ್ಚರ್ಯ, ಎತ್ತ ನೋಡಿದತ್ತ ಎಲ್ಲವೂ ಕೂಡ ಸ್ವರ್ಣ ವರ್ಣದಿಂದ ಕಂಗೊಳಿಸುತ್ತಿದೆ. ಬಂಗಾರ, ಹೌದಪ್ಪ, ಸುವರ್ಣ ಸುವರ್ಣ ಯಾಕೆ ಗೊತ್ತಿಲ್ಲ ಏನು ಏನಿಲ್ಲ. ನಾನು ನೀಲವರ್ಣ ಬಾಯಲ್ಲಿ ಸುವರ್ಣ ಅಂತ ಹೇಳಿದೆ, ಕೈ ಮಾಡಿತು ನೀನು ಶುದ್ಧ ಹಾಕಿದ ಕೈ ಹಾಕಲಿಕ್ಕಿಲ್ಲ. ಶೋಧನೆ ಆಯಿತು ಅಂತ ಗೊತ್ತಾಗಿ ನೇರವಾಗಿ ಹೊರಗೆ ಬಂದೆ. ಈಗ ನಿನಗೊಂದು ಹೆಸರು, ಹೆಸರುವುದಕ್ಕೆ ನೀನು ಸ್ವರ್ಣಗರ್ಭ ನಾರಾಯಣ. ಓ ಅಂತ ಬೇಕಾದ್ರೆ ಗರ್ಭದಲ್ಲಿದ್ದಾಗ ತಾನಾಗಿ ಕಾರುಣ್ಯಕ್ಕೆ ಒಂದು ಪ್ರಶಸ್ತಿಗಳು ಬೀಳ್ತವೆ. ಗರ್ಭದಲ್ಲದವರು ಮಾತ್ರ ಪ್ರಧಾಡು ಪ್ರಶಸ್ತಿಗಳು ಹುಡುಗಿಗೆ ಏರಿದ್ರೆ ಚಂದ, ಬಿದ್ರೆ ಈಗ ಇದ್ದದಕ್ಕೆ ಮತ್ತೊಂದು ಬೆರಿ ಅಂತ ಭಾವಿಸ್ತೇನೆ. ಆದ್ರೆ ಒಂದು ವಿಚಾರ, ಪ್ರಶಸ್ತಿಯನ್ನು ಸ್ವೀಕರಿಸಿ ಆದ್ಮೇಲೆ ನನ್ನ ಮನಸ್ಸಿಗೆ ಹೀಗೆ ಕಾಣುತ್ತದೆ. ಪ್ರಶಸ್ತಿಯನ್ನು ಕೊಟ್ಟಂತಹ ನಿನ್ನನ್ನು ಹಾಗೆ ಬಿಡಬಾರದು. ಮತ್ತೇನು ಮಾಡಿ ನಿನಗೂ ಏನನ್ನೋ ಅದನ್ನು ನೋಡಿ
ನೋಡು, ಪ್ರಯತ್ನ ಮಾಡು. ಏನಾದ್ರೂ ಕೊಡಬೇಡ, ಸರಿಯಾಗಿ ಏನಾದ್ರೂ ಹೇಳು. ಅದೆಂತದ್ದು ಏನಾದ್ರು? ನಾರಾಯಣ, ಬಂದದ್ದು ಯಾವ ದಾರಿಯಿಂದ? ನೀನು ಕೊಟ್ಟದ್ದು ಯಾವ ದಾರಿ? ಯಾವುದೋ ದಾರಿ ಬಿಟ್ಟಿದ್ದೆ. ನಾನು ಅಲ್ಲೇ ಬಂದಿದ್ದೆ. ನಿನಗಾಗಿ ಬಿಟ್ಟಿದ್ದಲ್ಲ. ನಿನಗಾಗಿ ಅಂತ ಗೊತ್ತು. ದಾರಿಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಕೇಳುವುದು ಯಾವುದು? ನೀನು ಬೇಕಾದಲ್ಲಿ ಮುಚ್ಚುತ್ತೇನೆ, ಬೇಡವಾದಲ್ಲಿ ನೀನು ಬೇಕಾದನ್ನು ಮುಚ್ಚುತ್ತಿ, ಬೇಡವಾದನ್ನು ಬಿಟ್ಟು. ಅಕ್ಕ, ನನ್ನ ದಾರಿಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಡ. ಯಾವ ದಾರಿ ಅಂತ ನಾನು ಬರ್ತೇನೆ. ಅಯ್ಯ, ದಾರಿ ಅಷ್ಟೇ. ಮೂಗಿದ್ರೆ ನಿಜವಾಗಿ ಮೂಗಿದ್ದವರನ್ನು ಸರಿ ಮಾಡುವುದು. ನಾರಾಯಣ, ಬುದ್ಧಿವಂತಿಗೆ ಮಾತನಾಡಬೇಡ. ಯಾಕೆ ಹೇಳಿದ್ದು? ಮೂಗಿದ್ದವನಿಗೆ ಪರಿಮಳ ಯಾವುದು, ವಾಸನೆ ಯಾವುದು ಅಂತ ಗೊತ್ತಾಗ್ತದೆ. ನಿನಗೆ ಅದು ಇದ್ದಾದಾಗ ಯಾವುದಾದ್ರೆ ನನಗೆ ಯಾಕೋ ಎಲ್ಲದರಲ್ಲೂ ಪರಿಮಳವನ್ನೇ ಕಾಣುವಂತಹ ಮನಸ್ಸು. ಸ್ವಭಾವ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ನೀನು. ನೋಡ, ಅಂತೂ ಅಧೋತ್ವಾದಿಂದ ಬಂದಂತಹ ನೀನು ಇನ್ನು ಮುಂದಕ್ಕೆ ಇನ್ನೂ ಹೆಸರು ಬಟ್ಟಲ್ಲಿ ಮುಗಿಲಿಲ್ಲ. ಮತ್ತೆ ಇನ್ನೆಂತ ನಿನ್ನ ಶೋಧನೆ ಆಗದೆ ನನಗೊಂದು ಸಣ್ಣ ಆಸೆ. ಹೌದಾ? ನಿನ್ನನ್ನು ನೋಡಿಬಿಟ್ಟು ನನ್ನ ಆಸೆ ಇರೋದು ಬಂತ. ಅಯ್ಯ, ಸ್ವಂತ ಹಾಕಿದ್ದು ಹೌದು, ಆದ್ರೆ ಅದು ಬೇಕಿದ್ದು ಕಂಪ್ಲೀಟ್. ಮತ್ತೆ ಈ ಕೆಲಸ ಮಾಡಿದರೆ ಬೇಕಿತ್ತು ತಲೆ ಕೈ ದುರ್ಬಲ. ಹಾಗಲ್ವಾ? ಎಲ್ಲ ಇದ್ದಲ್ಲಿ ನೀವು ತಿರುಗಾಡಿ ಬಂದಿ. ಏನು ಇಲ್ಲದಲ್ಲಿ ನಾನು ಹೋಗಬೇಕಲ್ಲ. ಆಗ ನಿನ್ನನ್ನು ಏನಿಲ್ಲದಲ್ಲಿಗೆ ಕಳಿಸಬೇಕು. ಏನಿಲ್ಲದಲ್ಲಿ ನಾನು ಹೋದ್ರೆ ಹಾಗೆ ಸುಮ್ಮನೆ ಬರುವವನಲ್ಲ. ಆ ಕ್ಷೇತ್ರದಲ್ಲಿ ಏನಾದ್ರೂ ನಾನು ಬಿದ್ದಿದ್ರೆ ಮುಂದಿನವರಿಗೆ ಏನಾದ್ರೂ ಉಪಯೋಗ ಆಗಲಿಕ್ಕೆ ಸಾಕು. ಒಳ್ಳೆಯದು. ನನ್ನ ಹೊಟ್ಟೆಯೊಳಗೆ ಹೋದ ಮೇಲೆ ಅದು ನನಗೆ ಸೃಷ್ಟಿಯ ಕೆಲಸ ಕೊಟ್ಟಿದ್ದಾರೆ ಅಂತ ನಂಬುತ್ತದಲ್ಲ, ಸಾಕು. ನಾರಾಯಣ, ಹೋಗತಕ್ಕಂಥ ದಾರಿ ನನಗೆ ಬಾಯಿ ಆಡಿತ. ಹೋಗುವುದಕ್ಕೊಂದು ದಾರಿ ಕೊಟ್ಟರೆ ಸಾಕು. ಬರುವುದಕ್ಕೆ ಬೇಕು ಅಂತ ಅವರು ಹೇಳಲಿಲ್ಲ. ಅದನ್ನು ಹೋಗುವುದಕ್ಕೆ ಕೊಡ್ತೇನೆ, ಎಲ್ಲ ಬಾಗಿಲನ್ನು ಮುಚ್ಚುತ್ತೇನೆ. ಹರಿಯ ಜಠರವ ಪೊಗುತ್ತಲ್ಲಿ, ಹರಿಯ ಜಠರವ ಪೊಗುತ್ತಲ್ಲಿ, ಪರಿಗಿಸಿ ಗಂಡನು ಸರಿದ ಕಲ್ಪಗಳಲ್ಲಿ, ಪರಿಗಿಸಿ ಗಂಡನು ಸರಿದ ಕಲ್ಪಗಳಲ್ಲಿ, ಮರೆಗೊಂಡ ಧರಣಿಯಲ್ಲವರು, ಮರೆಗೊಂಡ ಧರಣಿಯಲ್ಲವರು, ಸುರದ ವೈದ್ಯರು ಕೇಳಿ ಬರಬೇಕಿಗರುವದಿ, ಪ್ರವೇಶ ಮಾಡಿದರೆ ಶೋಧಿಸಲಿಕ್ಕಾಗಿ ಮುಂದೆ 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 ಸಾಗ್ತಾ ಇದ್ದೇನೆ. ಇದರ ಅಂತ್ಯವೋ ಅಂತವೋ ಎಲ್ಲಿ ಎಂದು ಗೊತ್ತಾಗುವುದಿಲ್ಲ. ಆದ್ರೆ ಒಂದು ಅನುಭವ ನನಗಾಯಿತು. ಹಲವು ಬ್ರಹ್ಮಾಂಡಗಳನ್ನು ದಾಟಿದ್ದೇನೆ ಎಂಬಂತಹ ಬ್ರಹ್ಮಾಂಡವನ್ನು ಇಲ್ಲಿ ಕೆಲವನ್ನು ನಾನು ಉತ್ತರಿಸದೇ ಇದ್ದಾದಾಗ ಬ್ರಹ್ಮಾಂಡಗಳ ಬಿಡ್ತೇನೆ. ಆ ತಿಪ್ಪುಗಳೆಲ್ಲ ಸುಟ್ಟು ಹೋದಂತಹ ವಸ್ತು ವಿಶೇಷಗಳು ಸಜೀವವಾಗಿ ನಡೆದಣಿಸ್ತಾ ಇದೆ. ನನ್ನ ಮನೆಗಳಿಗೆ ಸಂತೋಷವನ್ನು ಕೊಡ್ತಾ ಇದೆ. ಕೊಳ್ಳಗಳು, ನದಿಗಳು, ಬೆಟ್ಟಗಳು, ಕಾಡು ಮೇಳುಗಳು, ಗಿರಿಗಂಬರಗಳು, ಹಾರಾಡುವ ಹಕ್ಕಿ ಮಕ್ಕಳ ಸಮೂಹ, ಓಡಿಯಾಡುವಂತಹ ವರ್ಗ, ಹರಿದಾಡುವ ಸರಿಸಮ ವರ್ಗ, ಇಂದ್ರಾದಿ ದೇವತೆಗಳು, ಮನುಮಣಿಗಳು, ಸಿದ್ಧಸಾಧ್ಯರು, ವ್ಯಕ್ತಿವಾದಗಳು ಎಲ್ಲರೂ ಇದ್ದಾರೆ. ಆತ್ಮ ನೋಡಿದ್ರೆ ನನ್ನಂತೆ ಇರುವಂತಹ
ಆದ್ರೆ 4 ದಿಕ್ಕಿಗೆ ನೋಡಿ ಉದಿಸಿದ್ರು ಅವರಂತೆ ಯಾಕೆ ಯಾಕೆ ಆಗ ಬಹಳ ಹಗುರವಾಗಿ ಅವರಲ್ಲಿ ಮಾತಾಡಿದೆ. ಎಲ್ಲೋ ಸಂತು ಗೊಂದುಗಳಲ್ಲಿ ನಿನ್ನಂತರೂ ಇರಬೇಕು. ಆದ್ರೆ ಇಲ್ಲಿ ಯಾವ ಸಂತು ಗೊಂದನ್ನು ಹುಡುಕಿದ್ರು ಅವನಂತವರು ಇಲ್ಲ ಎಂದಾದಾಗ ಒಂದು ಸತ್ಯ ನನಗೆ ಅರ್ಥವಾಗಿದೆ. ಕೇವಲ ಮಾತಿನಲ್ಲದ ಕೃತಿಯ ಮೂಲಕ ಸತ್ಯದರ್ಶನ ಏನು ಎಂಬುದನ್ನು ಅವರು ಮಾಡಿಸಿಬಿಟ್ಟ. ಇಲ್ಲಿಯೂ ಇಲ್ಲ ಇಲ್ಲೂ ಇಲ್ಲ ಎಂದಾದಾಗ ಅಲ್ಲೇ ನಾರಾಯಣ ಇದ್ದಾನೆ ಎಂದಾದಾಗ ಕಲ್ಪಕಲ್ಪಕ್ಕೆ ನಾವೆಲ್ಲ ಪ್ರತ್ಯೇಕವಾಗಿದ್ದು ಎಲ್ಲಾ ಕಲ್ಪಗಳಿಗೆ ಅವನಪ್ಪನೇ ಆಗಬೇಕು. ನಾರಾಯಣ ನಾರಾಯಣ ನೀವೇ ದೊಡ್ಡವರಪ್ಪ. ನಿನ್ನ ಹಿರಿಮೆಯನ್ನೋ ಗರಿಮೆಯನ್ನೋ ಅರ್ಥಿಸಿಕೊಳ್ಳದೆ ಮಾತಿನಿಂದ ನಿನ್ನನ್ನು ಕೆತ್ತಿದೆ, ನಿನ್ನ ಮನಸ್ಸನ್ನು ನೋಯಿಸಿದೆ. ಅಹಂಕಾರದಿಂದ ಗುಣವರ್ಜಿತನಾದಂತಹ ನಾನು ಹಿರಿಯವ ಎಂಬುದಾಗಿ ಹಿರಿತನವನ್ನು ಸ್ಥಾಪಿಸಲಿಕ್ಕೆ ಸಣ್ಣವರಪ್ಪ ನೀನೇ ಕಣ್ಣಿಂದ ಆನಂದವನ್ನು ಅವನಲ್ಲಿ ಹೇಳಬೇಕು ಎಂಬ ಆಶಯ ಅವನಿಗೆ ಸಾಗೋಣ ಅಂತ ಯೋಚಿಸಿ ಬಂದ ಬಾಯಿಗೆ ಹೋದ್ರೆ ಬಾಯಿಗೆ ತೀವ್ರವಾಗಿ ಇತರ ದ್ವಾರಗಳ ಮೂಲಕ ಹೋಗೋಣ ಅಂತ ಯೋಚಿಸಿದ್ರೆ ಎಲ್ಲ ದ್ವಾರಗಳನ್ನು ಮುಚ್ಚಿದ್ದಾರಲ್ಲ, ಎಲ್ಲ ದ್ವಾರಗಳನ್ನು ಬಂಧಿಸಿ ನನ್ನನ್ನು ಆಗಿರಿಸಿದರು. ಸರಿಯಲ್ಲ ಮಾಡಿದ್ರು. ಯಾಕಂದ್ರೆ ಅಪರಾಧ ಮಾಡಿದಂತಹ ಅಪರಾಧಿಗೆ ಬಂಧನದ ಶಿಕ್ಷೆಯ ಬಂಧನದಲ್ಲಿದ್ದಾಗ ಅವತಾರ ಮಾಡಿದಂತಹ ಅಪರಾಧವನ್ನು ಎಣಿಸಿ ಪಶ್ಚಾತ್ತಾಪ ಪಡ್ತಾನೆ, ಕಣ್ಣೀರು ಹಾಕ್ತಾನೆ, ಬೆಳ್ತಾನೆ, ಸುರಕ್ತಾನೆ, ಹತ್ತು ಗೋಳಿಡ್ತಾನೆ. ಆಗ ಅವನಲ್ಲಿದ್ದಂತಹ ಗುರುವಾಗಿ ನೀನೇನು ನಿನ್ನ ಕತ್ತಲೆಯೇ ಸೂಚಿಸಿದಂತೆ ನಿನ್ನ ಬಗ್ಗೆ ಅವಹೇಳನ ಮಾಡ್ತೇನೆ ಎಂಬಂತಹ ಪಶ್ಚಾತ್ತಾಪದಿಂದ ಒಂದು ಬೇಯ್ತಾ ಇದ್ದೇನೆ. ಲೋಕದಕ್ಕೆ ಒಂದು ದಾರಿಯನ್ನು ಕೊಡಪ್ಪ. ನಮ್ಮ ಶಿಕ್ಷೆ ಕಾರ್ಯ ಮಾಡಬೇಕಲ್ಲ, ಇನ್ನಪ್ಪ ಒಂದು ದಾರಿ ದಾರಿ ಲಕ್ಷದಿಂದ ಆದ್ರೆ ಹೊರಗೆ ಹೋಗ್ಬೇಕಲ್ಲ. ಅಮ್ಮ ತಾಯೇ ಏನು ಮಾಡಿ ಸ್ಮರಿಸಿ ಭಕ್ತಿಯೊಳ ಮಾಯೆಯ ಸ್ಮರಿಸಿ ಭಕ್ತಿಯೊಳ ಮಾಯೆಯ ಹರಿಯ ನಾಭಿ ಕಮಲನಾಳದಿ ಹರಿಯ ನಾಭಿ ಕಮಲನಾಳದಿ मेरे व पथ गोचरिसे ಹೊರಟಾಚನವೇ ಕೈಯಗನಿ ಬರುತ್ತಿರನಾಯ್ ಹರಿಯಾಗ ಮಾಯೆಯವರದಿ ಒಗವತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಗರಿಸಿ ಬಾಯೊಳಗೆ ಏಗೆ ನಿದ್ರಿಸೋಣವೆಂದೇ ಸುತ್ತಲಕ್ಕಾಗಿ ನಾಲ್ಕಸೇನ ನೋಡಿದಂತಾದರೆ ತುಂಬಿದ ಅಂಬುಧಿ ಕರ್ಣಾರ್ಣವೆಯಾದಂತಹ ಅಮ್ಮನನ್ನೇ ಬಡಿಸಿಕೊಂಡಾಗ ಆ ಕಡೆಯಿಂದ ಆಲದಲಿಯನ್ನು ತೇರುತ್ತಾ ಈ ಕಡೆಗೆ ಬಂತಲ್ಲ. ನನ್ನ ಸುಖಕ್ಕಾಗಿ ಎಂಬ ಸೌಕರ್ಯವನ್ನು ಒದಗಿಸಿಕೊಟ್ಟಳು ಎನ್ನುವುದು ಸ್ಪಷ್ಟವೇ. ಹಾಗೆಂದು ಕಿರಿದು ಗಾತ್ರದಲ್ಲಿ ನೀಳಕಾಯವನ್ನು ಅಂತ ನಾನು ಮಲಗೋಣವಿತ್ತು. ಈ ಕಾಲಕ್ಕ ಇಳೆಯ